ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಿನ್ನೆ ರೀತಿಯಲ್ಲೇ ಮತ್ತೊಂದು ಉತ್ತಮವಾಗಿರ್ತಕ್ಕಂತಹ ಪುಸ್ತಕವನ್ನು ಪರಿಚಯ ಮಾಡಿಬಿಟ್ಟು ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಅದ್ಯಾವ ಪುಸ್ತಕ ಅಂತ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಆಗಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯ ಪುಸ್ತಕವನ್ನು ನಮ್ಮ ನಿಂಗಪ್ಪ ಸರ್ ಅವರು ಅತ್ಯಂತ ಸುಲಲಿತವಾಗಿ ಬರೆದಿದ್ದಾರೆ. ನಿಮಗೆ ಸ್ಕ್ರೀನ್ ಮೇಲೆ ಅದರ ಒಂದು ಚಿತ್ರ ಕೂಡ ಕಾಣಿಸ್ತಾ ಇದೆ. ನಾನು ಕೂಡ ನಿಮಗೆ ಆ ಒಂದು ಪುಸ್ತಕವನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಸುಲಭವಾಗಿ ಬರೆದಿರ್ತಕ್ಕಂತಹ ಒಂದು ಪುಸ್ತಕ. ಬಿಕಾಸ್ ನಿಂಗಪ್ಪ ಸರ್ ಅವರ ಕ್ಲಾಸನ್ನು ನಾನು ಕೂಡ ಸ್ವತಃ ಕೇಳಿದ್ದೇನೆ. ಇವರು ಕರ್ನಾಟಕದ ಹಲವಾರು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಚಿರಪರಿಚಿತರು. ಬಹಳ ಸುಲಲಿತವಾಗಿ ಈ ಒಂದು ಟೀಚಿಂಗನ್ನು ಮಾಡುವುದರಲ್ಲಿ ಇವರು ನಿಷ್ಣಾತರಾಗಿದ್ದಾರೆ. ಆ್ಯಂಡ್ ಅದೇ ರೀತಿ ಈ ಒಂದು ಪುಸ್ತಕದಲ್ಲೂ ಕೂಡ ಬಹಳ ಸುಲಭವಾಗಿ ಮನಮುಟ್ಟುವ ರೀತಿ ಸ್ಟೂಡೆಂಟ್ಸ್ಗೆ ಅರ್ಥವಾಗುವ ರೀತಿ ಅವರು ಒಂದು ಕಂಟೆಂಟನ್ನು ಪ್ರಿಪೇರ್ ಮಾಡಿದ್ದಾರೆ. ಇದು ಬೇಸಿಕಲಿ ಒಂದು ಕ್ವೆಶನ್ ಬ್ಯಾಂಕ್ ಇದ್ದಂಗೆ. ಏನು ಹಿಂದಿನ ಬಹುಮುಖ್ಯವಾದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಬಹಳ ಈಸಿಯಾಗಿ ಸಾಲ್ವ್ ಮಾಡಿದ್ದಾರೆ. ಸೊ ಖಂಡಿತ ಸ್ಟೂಡೆಂಟ್ಸ್ಗೆ ಇದು ಹೆಲ್ಪ್ ಆಗುವಂತಹ ನಿರೀಕ್ಷೆ ಇದೆ. ಸೊ ಹಾಗಾಗಿ ಮೆಂಟಲ್ ಎಬಿಲಿಟಿಗೆ ರಿಸೋರ್ಸ್ ಬೇಕು ಅಂತ ಯಾರಾದರೂ ಹುಡುಕ್ತಾ ಇದ್ದರೆ ನೀವು ಖಂಡಿತ ನಿಂಗಪ್ಪ ಸರ್ ಅವರಿಂದ ರಚಿತವಾಗಿರ್ತಕ್ಕಂತಹ ಈ ಮಾನಸಿಕ ಸಾಮರ್ಥ್ಯ ಪುಸ್ತಕವನ್ನು ನೀವು ಒಮ್ಮೆ ನೋಡಬಹುದು ಆ್ಯಂಡ್ ಇದರ ಸದುಪಯೋಗವನ್ನು ನೀವು ಪಡ್ಕೋಬಹುದು. ಆ್ಯಂಡ್ ಇದರೊಂದಿಗೆ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ನ್ಯೂ MSP ಡಸ್ ನಾಟ್ ಕವರ್ ಈವನ್ ಕಾಸ್ಟ್ ಆಫ್ ಕಲ್ಟಿವೇಷನ್ ಫಾರ್ 8 ಕ್ರಾಪ್ಸ್ ಇನ್ ಕರ್ನಾಟಕ. ನೋಡಿ, ನಿನ್ನೆ ಕ್ಲಾಸ್ನಲ್ಲಿ ನಾವು ಏನು ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಕೆ ಮಾಡಿ ಒಂದು ಆದೇಶವನ್ನು ಹೊರಡಿಸಿತು, ಅದರ ಕುರಿತಾಗಿ ತಿಳ್ಕೊಳ್ತಾ ಹೋಗಿದ್ವಿ. ಸೊ ಇವತ್ತಿನ ಈ ಒಂದು ಸುದ್ದಿಯಲ್ಲಿ ನಮ್ಮ ಕರ್ನಾಟಕದ ಬೆಳೆಗಾರರಿಗೆ ಸರ್ಕಾರದ ಹೊಸ ನಿರ್ಧಾರ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಒಂದು ವರದಿಯನ್ನು ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಅದರ ಕುರಿತಾಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದಕ್ಕಿಂತ ಮುಂಚೆ ಮತ್ತೊಮ್ಮೆ MSP ಬಗ್ಗೆ ಹೇಳ್ಬಿಡ್ತೀನಿ. ಯಾರು ಹೊಸಬ್ರಿದ್ದೀರಾ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ MSP ಮತ್ತು ಕನ್ನಡದಲ್ಲಿ ಕನಿಷ್ಠ ಬೆಂಬಲ ಬೆಲೆ, ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಉತ್ಪನ್ನಕ್ಕೆ, ಒಂದು ಕೃಷಿ ಉತ್ಪನ್ನಕ್ಕೆ ಸರ್ಕಾರ MSP ಫಿಕ್ಸ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ವ್ಯಾಪಾರಿ ಆ MSP ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಆ ಒಂದು ನಿರ್ದಿಷ್ಟ ಉತ್ಪನ್ನವನ್ನು ಖರೀದಿ ಮಾಡುವಂತಿಲ್ಲ. ಫಾರ್ ಎಕ್ಸಾಂಪಲ್, ಭತ್ತಕ್ಕೆ 1500 ರೂಪಾಯಿ ಪ್ರತಿ ಕ್ವಿಂಟಲ್ ಅಂತ ಹೇಳಿ ಕನಿಷ್ಠ ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕಿಂತ ಕಡಿಮೆ ಬೆಲೆಗೆ ವ್ಯಾಪಾರಿಗಳು ಕೇಳುವಂತಿಲ್ಲ. ಸೊ ಇದು ನಮ್ಮ ದೇಶದ ರೈತರ ಸಹಾಯಕ್ಕಾಗಿ ನಮ್ಮ ಸರ್ಕಾರಗಳು ಜಾರಿಗೆ ತಂದಿರತಕ್ಕಂತಹ ಒಂದು ಅತ್ಯಂತ ಪರಿಣಾಮಕಾರಿ ಸುಧಾರಣಾ ಕ್ರಮ ಅಥವಾ ರಿಫಾರ್ಮ್ ಪ್ರೊಸೆಸ್ ಅಂತಾನೆ ಹೇಳ್ಬಹುದು. ಸೊ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ನಮ್ಮ ಕೇಂದ್ರ ಸರ್ಕಾರದ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ರೈತ ಒಂದು ಬೆಳೆಯನ್ನು ಬೆಳೆಯೋಕ್ಕೆ 100 ರೂಪಾಯಿ ಖರ್ಚು ಮಾಡ್ದ ಅಂತ ಇಟ್ಕೊಳ್ಳಿ, 100 ರೂಪೀಸ್, ಅವನಿಗೆ ರಿಟರ್ನ್ಸ್, ಅದರಿಂದ ಆದಾಯ ಕನಿಷ್ಠ ಪಕ್ಷ 150 ರೂಪಾಯಿ ಬರಬೇಕು. ಅಂದರೆ 1.5 ಟೈಮ್ಸ್ ಅಂತ ಕರಿಬಹುದು. 1.5 ಪಟ್ಟು ಆದಾಯ ಬರಬೇಕು. ಅಂದರೆ ಅವನೇನು ಇನ್ವೆಸ್ಟ್ ಮಾಡಿರ್ತಾನೆ, ಖರ್ಚು ಮಾಡಿರ್ತಾನೆ. ಸೊ ಆ ಒಂದು ಕ್ರೈಟೀರಿಯಾವನ್ನು ಇಟ್ಕೊಂಡ್ಬಿಟ್ಟು ಈ ಕನಿಷ್ಠ ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡ್ತಾ ಹೋಗಲಾಗುತ್ತೆ. ಸರ್ಕಾರ ಕೂಡ ಇದನ್ನೇ ಹೇಳಿತ್ತು. ಕೇವಲ 50% ಲಾಭ ಮಾತ್ರ ಅಲ್ಲ, ನೀವು ಬಾಜ್ರಾದಂಥ ಬೆಳೆಗಳನ್ನ ತೆಗೆದುಕೊಂಡ್ರೆ, ನಿನ್ನೆ ಒಂದು ವರದಿಯಲ್ಲಿ ನೀವು ನೋಡಿದ್ರಿ, ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆದಾಯವನ್ನು ರೈತನಿಗೆ ಗಳಿಸ್ಕೊಡ್ತಕ್ಕಂತಹ ಒಂದು ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಬಾಜ್ರವನ್ನು ಬಹಳಷ್ಟು ಜನ ಕೇಳಿರ್ತೀರಾ. ಉತ್ತರ ಕರ್ನಾಟಕದ ಭಾಗದಲ್ಲಿ ಸಜ್ಜೆ ರೊಟ್ಟಿ ಅಂತ ಮಾಡ್ತಾರೆ. ಸಜ್ಜೆ, ಅದು ಈ ಬಾಜ್ರಾ ಅಂತ ನಾರ್ತ್ ಇಂಡಿಯಾದಲ್ಲಿ ಕರೆಯಲಾಗುತ್ತೆ. ಸೊ ಬಾಜ್ರಾದ ಮೇಲೆ 83% ಲಾಭವಾಗ್ತಾ ಇತ್ತು ಸರ್ಕಾರದ ಒಂದು ಊಹೆ ಪ್ರಕಾರ. ಸೊ ಫಾರ್ ಎಕ್ಸಾಂಪಲ್, 100 ರೂಪಾಯಿ ಖರ್ಚು ಮಾಡಿದ ರೈತ ಅಂತ ಹೇಳಿದ್ರೆ ಈ ಬಾಜ್ರವನ್ನ ಬೆಳೆಯೋಕ್ಕೆ ಅವನಿಗೆ 183 ರೂಪಾಯಿ ಕಟಾವು ಮಾಡಿ ಮಾರಾಟ ಮಾಡಿದ್ಮೇಲೆ ಸಿಗ್ತಾ ಇತ್ತು. ಹೀಗೆ ಅವರು ಈ ಕನಿಷ್ಠ ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಿದ್ರು. ಬಟ್ ಇವತ್ತಿನ ರಿಪೋರ್ಟ್ ಹೇಳುತ್ತೆ, ನಮ್ಮ ಸರ್ಕಾರ ಹೇಳೋದೇ ಬೇರೆ, ಬಟ್ ನೈಜ ಸ್ಥಿತಿಯೇ ಬೇರೆ. ಇವತ್ತಿನ ರಿಪೋರ್ಟ್ ನೀವು ನೋಡ್ತಾ ಇದ್ದೀರಾ. KAPC, ಕರ್ನಾಟಕ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕಮಿಷನ್ ಏನಿದೆ, ಅಗ್ರಿಕಲ್ಚರಲ್ ಪ್ರೈಸಿಂಗ್ ಕಮಿಷನ್ ಏನಿದೆ, ಅವರು ಇತ್ತೀಚೆಗಷ್ಟೇ ಒಂದು ಅಧ್ಯಯನವನ್ನು ಕೈಗೊಂಡಿದ್ರು. ಅದರ ಪ್ರಕಾರ ಯಾವ ಬೆಳೆಯನ್ನು ಬೆಳಿಲಿಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ರು. ಸೊ ಅದನ್ನು ಹೋಲಿಸ್ಕೊಂಡ್ಬಿಟ್ಟು ನೋಡಿದ್ರೆ ನಮ್ಮ ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ MSP ಅತ್ಯಂತ ಕಡಿಮೆ. ಸೊ ಅಲ್ಲಿ ತೋರಿಸ್ತಾ ಇದ್ದಾರೆ ನಿಮಗೆ 1.5 ಪಟ್ಟು ಲಾಭ ಹೋಗಲಿ, ಸುಮಾರು 8 ಬೆಳೆಗಳಿಗೆ ಕರ್ನಾಟಕದಲ್ಲಿ ಅವನ್ನ ಬೆಳೆಯಕ್ಕೆ ತಗುಲುವಂತಹ ವೆಚ್ಚಕ್ಕಿಂತಲೂ ಕೂಡ ಕಡಿಮೆ ಬೆಲೆಗೆ ಈ ಒಂದು MSPಯನ್ನು, ಕನಿಷ್ಠ ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಲಾಗಿದೆ. ಸೊ ಫಾರ್ ಎಕ್ಸಾಂಪಲ್, ರೈತ 100 ರೂಪಾಯಿ ಬೆಳೆಯಕ್ಕೆ ಖರ್ಚು ಮಾಡ್ದ ಅಂತ ಹೇಳಿದ್ರೆ ಅವನಿಗೆ ರಿಟರ್ನ್ಸ್ ಕೇವಲ 80 ರೂಪಾಯಿ ಬರ್ತಾ ಇದೆ. ದಟ್ ಮೀನ್ಸ್ ಅವನು ಬೆಳೆಯನ್ನು ಬೆಳೆಯುವುದರ ಮೂಲಕ ನಷ್ಟವನ್ನು ಸಾಧಿಸ್ತಾ ಇದ್ದಾನೆ.
ಸೊ ಇದು ಬಹಳ ಆತಂಕಕಾರಿಯಾಗಿರ್ತಕ್ಕಂತಹ ಒಂದು ರಿಪೋರ್ಟ್, ಬಿಕಾಸ್ ನಮ್ಮ ರೈತರ ಬವಣೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಯನ್ನು ಇದು ಎತ್ತಿ ತೋರಿಸ್ತಾ ಇದೆ. ನಿಮಗೆಲ್ಲೂ ಕೂಡ ಕಾಣಿಸ್ತಾ ಇದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಯಾವ ರೀತಿ ಒಂದು ಕಳವಳವನ್ನು ವ್ಯಕ್ತಪಡಿಸಲಾಗಿದೆ ಅಂತೇಳಿ. ಸೊ ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೈಸಸ್ ಕಮಿಷನ್, ನಮ್ಮ ಕರ್ನಾಟಕ ಕೃಷಿ ಉತ್ಪನ್ನ ಬೆಲೆ ಆಯೋಗ ಏನಿದೆ ಅವರು ಕೈಗೊಂಡಂತಹ ಅಧ್ಯಯನದ ಮೂಲಕ ಬಂದಿರತಕ್ಕಂತಹ ಒಂದು ಸುದ್ದಿ ಇದು. ಸೊ ಗೊತ್ತಾಗಬೇಕಾಗುತ್ತೆ ನಮ್ಮ ರೈತರು ಯಾವ ರೀತಿ ಕಷ್ಟವನ್ನು ಪಡ್ತಿದ್ದಾರೆ ಬಿಕಾಸ್ ಆಫ್ ಈ MSP. ಸೊ ಇವರು ಹೇಳೋ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ MSP ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರೆ, ಒಂದು ಮಾತು ನೆನ್ಪಿಟ್ಕೋಬೇಕು, ನಮ್ಮ ಕೇಂದ್ರ ಸರ್ಕಾರ ಯಾವುದಾದ್ರೂ ಒಂದು ಬೆಳೆಯ ಮೇಲೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸುವಂತಹ ಸಮಯದಲ್ಲಿ ಗಣನೆಗೆ ತೆಗೆದುಕೊಳ್ಳುವಂತಹ ಖರ್ಚು ಕೇವಲ ರೈತ ಕೈಯಿಂದ ಮಾಡದಂತಹ ಖರ್ಚು. ಫಾರ್ ಎಕ್ಸಾಂಪಲ್, ರೈತ ಬಿತ್ತನೆ ಬೀಜವನ್ನ ಖರೀದಿ ಮಾಡ್ತಾನೆ, ರಾಸಾಯನಿಕ ಗೊಬ್ಬರವನ್ನ ಖರೀದಿ ಮಾಡ್ತಾನೆ, ಮತ್ತು ಹೊರಗಡೆಯಿಂದ ಕೂಲಿ ಕಾರ್ಮಿಕರನ್ನ ಕರೆಸ್ತಾನೆ, ಅಥವಾ ಕಟಾವು ಯಂತ್ರಗಳಿರಬಹುದು, ಮೆಷಿನರಿ ಇರಬಹುದು, ಹಾರ್ವೆಸ್ಟಿಂಗ್ ಮೆಷಿನ್ಸ್ ಇರ್ಬೋದು, ಅದನ್ನ ತರಿಸ್ತಾನೆ. ಇಂತಹ ಖರ್ಚನ್ನ ಮಾತ್ರ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ. ಬಟ್ ಬಹಳಷ್ಟು ಬಾರಿ ರೈತಾಪಿ ಕುಟುಂಬದಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಜಮೀನಿನಲ್ಲಿ ಕೆಲಸ ಮಾಡ್ತಾರೆ. ಸೊ ಅದು ಫ್ಯಾಮಿಲಿ ಲೇಬರ್ ಅಂತ ನಾವು ಕರಿಬಹುದು. ಆ ಫ್ಯಾಮಿಲಿ ಲೇಬರ್ ಕಾಸ್ಟ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಸೊ ಹಾಗಾಗಿ MSPಯ ಬೆಲೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ನಮ್ಮ ತಜ್ಞರು ವಾದವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸರ್ಕಾರ ಏನ್ ಮಾಡುತ್ತೆ, ನಾನು ಆಗಲೇ ಹೇಳ್ದಂಗೆ ಕೇವಲ ರೈತ ಕೈಯಿಂದ ಖರ್ಚು ಮಾಡುವಂತಹ ಹಣವನ್ನ ಮಾತ್ರ ಗಣನೆಗೆ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ಲ್ಯಾಂಡ್ ರೆಂಟ್ ಏನಿದೆ, ಫಾರ್ ಎಕ್ಸಾಂಪಲ್ 1 ಎಕರೆ ಜಮೀನಿನಲ್ಲಿ ಆತ ಉಳುಮೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಸುಮಾರು 5-6 ತಿಂಗಳ ಕಾಲ ಏನು ಆತ ಬಿತ್ತನೆಯನ್ನ ಮಾಡಿಬಿಟ್ಟು ಬೆಳೆಯನ್ನ ಕಟಾವು ಮಾಡ್ತಾನೆ, ಅಷ್ಟು ದಿನಕ್ಕೆ ಆ ಒಂದು ಬಾಡಿಗೆ, ನೆಲ ಬಾಡಿಗೆ ಅಥವಾ ಲ್ಯಾಂಡ್ ರೆಂಟನ್ನ ಸರ್ಕಾರ ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಕೇವಲ ಅವರು ಆ ಒಂದು ಉತ್ಪಾದನೆ ಮಾಡೋಕ್ಕೆ ತಗೊಳ್ಳುವಂತಹ ವೆಚ್ಚವನ್ನ ಕನ್ಸಿಡರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಹಲವು ಬಾರಿ ರೈತರು ಸಾಲ ಮಾಡಿಬಿಟ್ಟು ಜಮೀನಿಗೆ ಬೋರನ್ನ ಹೊಡಿಸಿರ್ತಾರೆ, ಅಥವಾ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಅನ್ನ ತಂದಿರ್ತಾರೆ, ಉಪಕರಣಗಳನ್ನ ತಂದಿರ್ತಾರೆ. ಅವುಗಳ ಖರ್ಚನ್ನು ಕೂಡ ಸರ್ಕಾರ ಇನ್ಕ್ಲೂಡ್ ಮಾಡ್ಕೊಳ್ತಾ ಇಲ್ಲ. ಒಂದು ವೇಳೆ ಈ 3 ಫ್ಯಾಕ್ಟರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಲ್ಲಿ ಈ MSPಯ ಬೆಲೆ ಜಾಸ್ತಿ ಆಗ್ತಾ ಇತ್ತು. ಸೊ ನಮ್ಮ ಕರ್ನಾಟಕದ ರೈತರಿಗೂ ಕೂಡ ಇದರಿಂದ ಜಾಸ್ತಿ ಆದಾಯ ಬರ್ತಾ ಇತ್ತು. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಪ್ರಸಕ್ತವಾಗಿ ಒನ್ ನೇಷನ್ ಒನ್ MSP ಅನ್ನುವಂತಹ ಸಿದ್ಧಾಂತ ಜಾರಿಯಲ್ಲಿದೆ. ಅಂದ್ರೆ ಇಡೀ ದೇಶಕ್ಕೆ ಏಕರೂಪದ ಕನಿಷ್ಠ ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡಲಾಗಿದೆ. ಬಟ್ ಇದು ಕರ್ನಾಟಕದಂತ ರಾಜ್ಯಗಳಿಗೆ ಬಹಳ ಹೊಡೆತವನ್ನ ಕೊಡುತ್ತೆ. ಬಿಕಾಸ್ ಒಂದು ಮಾತು ನೀವು ಗಮನಿಸಬೇಕು, ರಾಜಸ್ಥಾನ ರಾಜ್ಯವನ್ನ ಹೊರತುಪಡಿಸಿ ಅತಿ ಹೆಚ್ಚು ಒಣಭೂಮಿ ಇರತಕ್ಕಂತಹದ್ದು ಮತ್ತು ಬರಗಾಲ ಪೀಡಿತ ಪ್ರದೇಶ ಇರತಕ್ಕಂತಹದ್ದು ನಮ್ಮ ಕರ್ನಾಟಕದಲ್ಲಿ. ಸೊ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಅಂತಹ ರಾಜ್ಯಗಳಲ್ಲಿ ಏನು ಈಲ್ಡ್ ಬರುತ್ತೆ, ಈಲ್ಡ್ ಅಂತ ಹೇಳಿದ್ರೆ ಇಳುವರಿ, ಅಷ್ಟೊಂದು ಇಳುವರಿ ನಮ್ಮ ಕರ್ನಾಟಕದಲ್ಲಿ ಬರಲ್ಲ. ಹಾಗಾಗಿ ಸರ್ಕಾರ ಫಿಕ್ಸ್ ಮಾಡಿರತಕ್ಕಂತಹ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅತ್ಯಂತ ಅವೈಜ್ಞಾನಿಕ, ಅದು ನಮ್ಮ ರಾಜ್ಯಕ್ಕೆ ಸಪರೇಟ್ ಆಗಿ ಮಾಡಬೇಕು ಅಂತ ಹೇಳಿ ತಜ್ಞರು ಒಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನೋಡಿ, ಈ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ 1 ಮಾರ್ಕ್ ಕ್ವಶನ್ ಅಲ್ಲೂ ಕೂಡ ಬರಬಹುದು, ಅಂಡ್ ಮೋರ್ ಇಂಪಾರ್ಟೆಂಟ್ಲಿ PSI ಪರೀಕ್ಷೆಯಲ್ಲಿ ಪ್ರಬಂಧ ಲೇಖನದಲ್ಲಿ ಬರಬಹುದು, ಎಸ್ಸೆ ರೈಟಿಂಗ್, ಅದೇ ರೀತಿ KS ಪರೀಕ್ಷೆಗಳಲ್ಲಿ ಮೇನ್ಸ್ ಅಲ್ಲಿ ಬರಬಹುದು. ಸೊ ಹಾಗಾಗಿ ಬಹಳ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್. ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಮುಂದಿನ ಕಾನ್ಸೆಪ್ಟ್ ಅಂತ ನಾವು ಮೂವ್ ಆಗಬೇಕಾಗುತ್ತೆ. ಎರಡನೇ ಸುದ್ದಿ ಹೇಳುತ್ತೆ 7 to 11. ನೋಡಿ, ಇತ್ತೀಚೆಗೆ ಒಂದು ಸುದ್ದಿ ಜಾರಿಯಲ್ಲಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ಪ್ರಪಂಚದ 7 ಅತ್ಯಂತ ಬಲಾಢ್ಯ ರಾಷ್ಟ್ರಗಳ, ಅಂದ್ರೆ ಆರ್ಥಿಕತೆಯ ದೃಷ್ಟಿಯಿಂದ ಅತ್ಯಂತ ಬಲಾಢ್ಯವಾಗಿರುವ 7 ದೇಶಗಳ ಗುಂಪು G7, ಅಥವಾ ನಾವು ಇಂಗ್ಲಿಷಲ್ಲಿ ಅದನ್ನ ಗ್ರೂಪ್ ಆಫ್ 7 ಅಂತ ಕರಿತೀವಿ. ಸೊ ಈ ಗ್ರೂಪ್ ಆಫ್ 7 ಕುರಿತು ಸಾಕಷ್ಟು ಚರ್ಚೆ ನಡೀತಾ ಇದೆ. ಬಿಕಾಸ್ ಈ ವರ್ಷ ಅಂದ್ರೆ 2020ರಲ್ಲಿ ಈ G7 ಶೃಂಗಸಭೆ ಅಮೆರಿಕ ದೇಶದಲ್ಲಿ ಆಯೋಜಿತಗೊಂಡಿದೆ. ಸೊ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದರ ಒಂದು ಶೃಂಗಸಭೆ ಕೂಡ ನಡೆಯುತ್ತೆ, ಸಮಿಟ್ ನಡೆಯುತ್ತೆ. ಸೊ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ G7 ಏನಿದೆ ಅದು ಔಟ್ಡೇಟ್ ಆಗೋಗ್ಬಿಟ್ಟಿದೆ, ಬಹಳ ಓಲ್ಡ್ ಆಗೋಗ್ಬಿಟ್ಟಿದೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸೊ ಅವ್ರ ಪ್ರಕಾರ ಈ G7 ಮತ್ತೆ ಕೆಲವು ಸದಸ್ಯರನ್ನ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು, ಸೇರ್ಪಡೆ ಮಾಡ್ಕೊಂಡ್ಬಿಟ್ಟು G11 ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಬಿಕಾಸ್ ನೋಡಿ, ಒಂದ್ ಮಾತು ನೆನ್ಪಿಟ್ಕೋಬೇಕು, G7 ಅನ್ನುವಂತಹ ಸಂಘಟನೆ ಏನಿದೆ, ವಿಶ್ವದ ಅತ್ಯಂತ ಬಲಾಢ್ಯ ಸಂಘಟನೆ, ಇದು 1975ನೇ ಇಸ್ವಿಯಲ್ಲಿ 1975ಯಲ್ಲಿ G6 ಅನ್ನುವಂತಹ ರೂಪುರೇಷೆಯೊಂದಿಗೆ ಇದು ಪ್ರಾರಂಭವಾಗಿತ್ತು ಫ್ರಾನ್ಸ್ ದೇಶದಲ್ಲಿ. ಸೊ G6 ಮಾತ್ರ ಇತ್ತು ಅವಾಗ. ಬಟ್ ಅದಾದ ಮರು ವರ್ಷ 1976ಅಲ್ಲಿ ಕೆನಡಾ ದೇಶವು ಕೂಡ ಈ G6ಗೆ ಆಡ್ ಆಯಿತು. ಸೊ ಅಂದಿನಿಂದ ಇದರ ಹೆಸರು G7 ಅಂತ ಕರೆಯಲ್ಪಡ್ತಾ ಇತ್ತು. ಅಂಡ್ ಅದಾದ ಮೇಲೆ 1997ನೇ ಇಸ್ವಿಯಲ್ಲಿ ರಷ್ಯಾ ದೇಶವು ಕೂಡ ಈ G6 ಇದ್ಬಿಟ್ಟು ಆಮೇಲೆ G7 ಏನಾಯಿತು, ಈ ಒಂದು ಗ್ರೂಪ್ಗೆ ಆಡ್ ಆಯಿತು. ಸೊ ಅವತ್ತಿನಿಂದ ಇದನ್ನ ನಾವು G8 ಅಂತ ಕರೀತಾ ಇದ್ವಿ.
ಸೊ ಒಂದು ಮಾತನ್ನು ಗಮನಿಸಿ, ಇದರ ಒಂದು ರಚನೆ ನಡೆದ್ಬಿಟ್ಟು ಆಲ್ರೆಡಿ 4 ದಶಕಗಳೇ ಕಳೆದು ಹೋಗ್ಬಿಟ್ಟಿದ್ದಾವೆ. ಬಟ್ ಇದು ರಚನೆಯಾಗ್ತಿದ್ದಂತಹ ಸಂದರ್ಭದಲ್ಲಿ ಈ 7-8 ದೇಶಗಳು ಪ್ರಪಂಚದ ಅತಿದೊಡ್ಡ ಆರ್ಥಿಕತೆಗಳಾಗಿದ್ವು. ಬಟ್ ಪ್ರಸಕ್ತ ಸನ್ನಿವೇಶ ಬದಲಾಗಿದೆ. ಭಾರತವೂ ಸೇರಿದಂತೆ ಹಲವಾರು ದೇಶಗಳು ಈ G7 ರಾಷ್ಟ್ರಗಳನ್ನು ಹಿಂದಕ್ಕೆ ಬಿಟ್ಟು ಆರ್ಥಿಕತೆಯಲ್ಲಿ ನಾಗಾಲೋಟದಲ್ಲಿ ಧಾವಿಸ್ತಾ ಇದ್ದಾವೆ. ಸೊ ಹಾಗಾಗಿ ಪ್ರಸಕ್ತ ಕಾಲಕ್ಕೆ ತಕ್ಕಂತೆ ಅದನ್ನ ರಿಫಾರ್ಮ್ ಮಾಡುವಂತಹ ಉದ್ದೇಶದಿಂದ ಡೊನಾಲ್ಡ್ ಟ್ರಂಪ್ ಅವರು G11 ಮಾಡಬೇಕು ಅಂತ ಒಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಬಟ್ ಒಂದು ಮಾತು ನೆನ್ಪಿಟ್ಕೋಬೇಕು ನೀವು, ಈ G11 ನಲ್ಲಿ ಚೀನಾ ಇರಲ್ಲ. ಚೈನಾ ದೇಶ ಏನಿದೆ ಅವರಿಗೆ ಇದರಲ್ಲಿ ಸ್ಥಾನವಿಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಬಿಕಾಸ್ ಪ್ರಸಕ್ತವಾಗಿ ಅಮೆರಿಕ ಮತ್ತು ಚೀನಾ ಮಧ್ಯ ಒಂದು ಶೀತಲ ಸಮರ ನಡೀತಾ ಇದೆ. ಹಾಗಾಗಿ ಚೀನಾ ದೇಶವನ್ನು ಹೊರಗಿಟ್ಬಿಟ್ಟು ಬಲಾಢ್ಯ ದೇಶಗಳ ಒಂದು ಆಲ್ಟರ್ನೇಟಿವ್ ಗುಂಪನ್ನ ಮಾಡಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಒಂದು ಅಭಿಪ್ರಾಯ ಆಗಿದೆ. ಇದು ಭಾರತಕ್ಕೂ ಕೂಡ ಬಹಳ ಅನುಕೂಲಕರವಾಗಿರಬಹುದು ಅಂತ ಅಭಿಪ್ರಾಯವನ್ನ ಪಡಲಾಗ್ತಾ ಇದೆ. ಸೊ ಪವರ್ ಕಟ್ ಆಯಿತು, ಐ ಆಮ್ ವೆರಿ ಸಾರಿ, ಬಟ್ ಕ್ಲಾಸನ್ನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನಾಗಲೇ ಹೇಳ್ದಂಗೆ G7 ಈಗ ಪ್ರಸಕ್ತವಾಗಿ ಅಸ್ತಿತ್ವದಲ್ಲಿದೆ. ಇದನ್ನ G11 ಮಾಡಬೇಕು ಅನ್ನೋದು ನಮ್ಮ ಅಮೆರಿಕಾದ ಅಧ್ಯಕ್ಷರಾಗಿರ್ತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರ ಒಂದು ಅಭಿಲಾಷೆಯಾಗಿದೆ. ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಮುಂದಿನ ಒಂದು ಸ್ಲೈಡಲ್ಲಿ ನಿಮಗೆ ಯಾವೆಲ್ಲ ದೇಶಗಳು G7 ನಲ್ಲಿ ಕಂಡುಬರುತ್ತೆ ಅಂತ ನಾನು ಒಂದು ತೋರಿಸ್ತೀನಿ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ G8 ಅಥವಾ ಗ್ರೂಪ್ ಆಫ್ 8 ಅಂತ ನೋಡ್ತಾ ಇದ್ದೀರಾ. ನೋಡಿ, ನಾನು ಆಗಲೇ ಹೇಳ್ದಂಗೆ 1975 ಅಲ್ಲಿ G6 ಇತ್ತು. ಅದಾದ ಬಳಿಕ ಕೆನಡಾ ಜಾಯ್ನ್ ಆದಮೇಲೆ 1976 ಅಲ್ಲಿ G7 ಆಗುತ್ತೆ. ನಂತರದಲ್ಲಿ 1997 ನಲ್ಲಿ ರಷ್ಯಾ ಕೂಡ ಇದಕ್ಕೆ ಸೇರ್ಪಡೆಯಾಗುವ ಕಾರಣದಿಂದ ಇದು G8 ಅಂತ ಒಂದು ರೂಪವನ್ನು ಪಡೆದುಕೊಳ್ಳುತ್ತೆ. ಬಟ್ ಪ್ರಸಕ್ತವಾಗಿ G8 ಅಂತ ಇಲ್ಲ, ಬದಲಾಗಿ G7 ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ 2014ನೇ ಇಸ್ವಿಯಲ್ಲಿ ರಷ್ಯಾ ದೇಶವನ್ನ G8 ಗ್ರೂಪ್ನಿಂದ ಹೊರಗಟ್ಟಲಾಯಿತು. ಬಿಕಾಸ್ ಆ ಸಂದರ್ಭದಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಒಂದು ವಿವಾದ ಸಂಭವಿಸ್ತಾ ಇತ್ತು ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ಅಭಿಪ್ರಾಯಕ್ಕೆ ವಿರುದ್ಧವಾಗ್ಬಿಟ್ಟು ರಷ್ಯಾ ಉಕ್ರೇನ್ಗೆ ಸೇರಿದಂತಹ ಕ್ರಿಮಿಯಾ ಅನ್ನುವಂತಹ ಒಂದು ವಿವಾದಿತ ಪ್ರದೇಶವನ್ನ ತನ್ನ ದೇಶದೊಳಗೆ ಸೇರ್ಪಡೆ ಮಾಡಿಕೊಳ್ತು. ಅವತ್ತಿನಿಂದ G8 ನಿಂದ ರಷ್ಯಾವನ್ನ ಹೊರಗಟ್ಟಲಾಯಿತು. ಸೊ ಇದು G7 ಆಗಿ ಉಳಿದುಕೊಂಡಿದೆ. ಬಟ್ ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿರ್ತಕ್ಕಂತಹದ್ದು G7ಗೆ ಮತ್ತೆ 4 ದೇಶಗಳನ್ನ ಸೇರ್ಪಡೆ ಮಾಡಬೇಕು. ಭಾರತದ ಜೊತೆ ರಷ್ಯಾ, ಅದೇ ರೀತಿ ಸೌತ್ ಕೊರಿಯಾ ಮತ್ತು ಆಸ್ಟ್ರೇಲಿಯಾ. ಭಾರತ, ರಷ್ಯಾ, ದಕ್ಷಿಣ ಕೊರಿಯಾ ಮತ್ತು ಆಸ್ಟ್ರೇಲಿಯಾ ಇಂತಹ 4 ದೇಶಗಳನ್ನ ಆಡ್ ಮಾಡಿಬಿಟ್ಟು G11 ಮಾಡಬೇಕು ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಬಟ್ ಒಂದು ಮಾತನ್ನು ಗಮನಿಸಬೇಕು, ಇದರಲ್ಲಿ ಚೀನಾ ದೇಶ ಇಲ್ಲ. ಇದನ್ನು ಚೀನಾ ವಿರುದ್ಧವಾಗಿ ಇಟ್ಕೊಂಡೇ ಮಾಡಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಖಂಡಿತವಾಗಿ ಗೊತ್ತಿರಲೇಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ 16 ಜಿಲ್ಲೆಗಳಲ್ಲಿ ಅಂತರ್ಜಲ ವೃದ್ಧಿಗೆ ಅಟಲ್ ಭೂಜಲ್. ನೋಡಿ, ಅಟಲ್ ಭೂಜಲ್ ಅಂತಕ್ಕಂತಹದ್ದು ಮತ್ತೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಸೊ ಇದ್ರ ಕುರಿತಾಗಿ ಕೂಡ ಇವತ್ತು ಒಂದು ಪ್ರಮುಖ ಸುದ್ದಿ ಹೊರಗೆ ಬಿದ್ದಿದೆ. ಮೊದಲನೇದಾಗಿ ನಾವು ಅಟಲ್ ಭೂಜಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಇದೊಂದು ಕೇಂದ್ರ ಸರ್ಕಾರದ ಯೋಜನೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಬಹಳ ಪ್ರಮುಖ. ನಿನ್ನೆ ಕೂಡ ನಾನು ಹೇಳಿದ್ದೆ, ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ 2 ಟೈಪ್ ಬರುತ್ತೆ. ಒಂದನೇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಎರಡನೇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ಅತ್ಯಂತ ಪ್ರಮುಖವಾಗಿರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಂದಷ್ಟು ಪರ್ಸೆಂಟನ್ನು ಭರಿಸುತ್ತೆ ಮಾತ್ರ. ಫಾರ್ ಎಕ್ಸಾಂಪಲ್ 50% ಕೇಂದ್ರ ಸರ್ಕಾರ ಹಾಕಿದ್ರೆ ಉಳಿದ 50% ರಾಜ್ಯ ಸರ್ಕಾರಗಳು ಭರಿಸಬೇಕಾಗುತ್ತೆ. ಅದನ್ನ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆ ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಬಟ್ ನಾವು ಪ್ರಸಕ್ತವಾಗಿ ಡಿಸ್ಕಸ್ ಮಾಡ್ತಿರ್ತಕ್ಕಂತಹದ್ದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಥವಾ ಕೇಂದ್ರ ಸರ್ಕಾರಿ ಯೋಜನೆ. ಸೊ ಇದರಲ್ಲಿ ಸಂಪೂರ್ಣವಾಗಿ ಅಂದ್ರೆ 100% ಫಂಡಿಂಗ್, ಸಂಪೂರ್ಣವಾಗಿ 100% ಹಣಕಾಸಿನ ನೆರವನ್ನ ನಮ್ಮ ಕೇಂದ್ರ ಸರ್ಕಾರವೇ ಕೊಡ್ತಾ ಹೋಗುತ್ತೆ. ಸೊ ಈ ಯೋಜನೆಯನ್ನ 2019ನೇ ಇಸ್ವಿಯಲ್ಲಿ ಡಿಸೆಂಬರ್ 25 ಅಂದ್ರೆ ದಿವಂಗತ ಭಾರತದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮ ದಿನೋತ್ಸವದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಅಟಲ್ ಭೂಜಲ್ ಅನ್ನುವಂತಹ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ರು. ಸೊ ಇದು ನಾನು ಆಗಲೇ ಹೇಳ್ದಂಗೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗುತ್ತೆ. ಸೊ ಕೇಂದ್ರ ಸರ್ಕಾರದ ಒಂದು ಯೋಜನೆ, 100% ಫಂಡಿಂಗ್ ಅನ್ನ ಕೇಂದ್ರ ಸರ್ಕಾರ ಭರಿಸುತ್ತೆ. ಮತ್ತೊಂದು ಮಾತು ನೆನ್ಪಿಟ್ಕೋಬೇಕು, ಈ ಅಟಲ್ ಭೂಜಲ್ ಉದ್ದೇಶ ಏನು ಅಂತ ಹೇಳಿದ್ರೆ, ನೋಡಿ, ಭೂಜಲ್, ಭೂ ಅಂತ ಹೇಳಿದ್ರೆ ಭೂಮಿ, ಜಲ್ ಅಂತ ಹೇಳಿದ್ರೆ ನೀರು. ಸೊ ಭೂಜಲ್ ಅಂತ ಹೇಳಿದ್ರೆ ನಮ್ಮ ಅಂತರ್ಜಲವನ್ನ ಅಂದ್ರೆ ಗ್ರೌಂಡ್ ವಾಟರ್ ಅನ್ನ ಅಭಿವೃದ್ಧಿಪಡಿಸುವಂತಹ ಉದ್ದೇಶದಿಂದ ಜಾರಿಗೆ ತರ್ತಾ ಇರತಕ್ಕಂತಹ ಒಂದು ಯೋಜನೆ. ಇದನ್ನ ಮೊದಲನೇ ಹಂತದಲ್ಲಿ ಸುಮಾರು 7 ರಾಜ್ಯಗಳಿಗೆ ಜಾರಿ ತರಲಾಗುತ್ತೆ. ಅದರಲ್ಲಿ ಕರ್ನಾಟಕವೂ ಕೂಡ ಒಂದಾಗಿದೆ. ಕರ್ನಾಟಕದ ಸುಮಾರು 16 ಜಿಲ್ಲೆಗಳ 41 ತಾಲೂಕುಗಳಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಇದನ್ನ ಜಾರಿಗೆ ತರಲಾಗುತ್ತೆ. 1119 ಗ್ರಾಮಗಳು. ಸೊ
ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಆ್ಯಂಡ್ ಮತ್ತೊಂದು, ಇದಕ್ಕೆ ಏನು ಫಂಡಿಂಗ್ ಇದೆ, ನಾನು ಆಗಲೇ ಹೇಳಿದೆ ಸೆಂಟ್ರಲ್ ಗೌರ್ಮೆಂಟ್ ಪೇ ಮಾಡುತ್ತೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇದಕ್ಕೆ 50% ಹಣಕಾಸಿನ ನೆರವನ್ನ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ನಾವೇನು ಕರಿತೀವಿ, ವರ್ಲ್ಡ್ ಬ್ಯಾಂಕ್ ಅವರು 50% ಹಣಕಾಸಿನ ನೆರವನ್ನ ಕೊಡ್ತಾ ಇದ್ದಾರೆ. ಬಟ್ ಒಂದು ಮಾತು ನೆನ್ಪಿಟ್ಕೋಬೇಕು, ಅವರು ಸುಮ್ಮನೆ ಕೊಡ್ತಾ ಇಲ್ಲ, ಅದು ಸಾಲದ ರೂಪದಲ್ಲಿ ಕೊಡ್ತಾ ಇರ್ತಾರೆ. ಸೊ ನಮ್ಮ ಕೇಂದ್ರ ಸರ್ಕಾರವೇ ಈ ವಿಶ್ವ ಬ್ಯಾಂಕ್ನಿಂದ ಮಾಡಿರತಕ್ಕಂತಹ ಸಾಲವನ್ನ ಮರುಪಾವತಿ ಮಾಡುತ್ತೆ. ಇನ್ನುಳಿದಂಥ 50% ದುಡ್ಡನ್ನ ಕೇಂದ್ರ ಸರ್ಕಾರ ತನ್ನ ಮೂಲಗಳಿಂದ ರಾಜ್ಯಗಳಿಗೆ ಕೊಡ್ತಾ ಹೋಗುತ್ತೆ. ಸೊ ಸಂಪೂರ್ಣವಾಗಿ ಇದು ಕೇಂದ್ರ ಸರ್ಕಾರಿ ಯೋಜನೆ ಅಂತಲೇ ನಾವು ಕರಿಬಹುದಾಗುತ್ತೆ. ಆ್ಯಂಡ್ ಇದು ಪ್ರಮುಖವಾದಂತಹ ಒಂದು ವಿಚಾರ. ನಿನ್ನೆ ಕೂಡ ನಾವು ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಜಲ್ ಜೀವನ್ ಮಿಷನ್ ಅನ್ನುವಂತಹ ಮತ್ತೊಂದು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಮಾತಾಡ್ತಾ ಇದ್ವಿ. ಬಟ್ ಅದು ಡಿಫರೆಂಟ್, ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ. ಸೊ ಅದರಲ್ಲಿ 50% ಹಣವನ್ನು ಕೇಂದ್ರ ಸರ್ಕಾರ, ಉಳಿದ 50% ರಾಜ್ಯ ಸರ್ಕಾರಗಳು ಈ ರೀತಿ ಶೇರ್ ಮಾಡ್ಕೊಳ್ತಾ ಇದ್ವು. ಬಟ್ ಇದು 100% ಕೇಂದ್ರ ಸರ್ಕಾರದ ಒಂದು ಯೋಜನೆ. ಸೊ ಇದನ್ನು ನಿನ್ನೆ ನಮ್ಮ ಸಣ್ಣ ನೀರಾವರಿ ಸಚಿವ, ಮೈನರ್ ಇರಿಗೇಷನ್ ಮಿನಿಸ್ಟರ್ JC ಮಾಧುಸ್ವಾಮಿ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸೊ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಇದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, NGT ಹೋಲ್ಡ್ಸ್ LG ಪಾಲಿಮರ್ಸ್ ಇಂಡಿಯಾ ಲಯಬಲ್ ಫಾರ್ ಲಾಸ್ ಆಫ್ ಲೈಫ್. ನೋಡಿ, ಇನ್ನೂ ಕೂಡ ನಮಗೆ ನೆನಪಿದೆ ಯಾವ ರೀತಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಥವಾ ವೈಜಾಗ್ ಜಿಲ್ಲೆಯಲ್ಲಿ ಒಂದು ಭೀಕರ ಅನಿಲ ದುರಂತ ಸಂಭವಿಸಿತ್ತು. ಇದಕ್ಕೆ ಕಾರಣ ದಕ್ಷಿಣ ಕೊರಿಯಾ ಮೂಲದ LG ಪಾಲಿಮರ್ಸ್ ಅನ್ನುವಂತಹ ಒಂದು ಸಂಸ್ಥೆ. ಆ ಸಂಸ್ಥೆಯ ಒಂದು ಉತ್ಪಾದನಾ ಘಟಕದಲ್ಲಿ ಒಂದು ಅವಘಡ ಸಂಭವಿಸಿದ್ದು. ಸ್ಟೈರಿನ್ ಮೊನೋಮರ್ ಅಂತಕ್ಕಂತಹ ಒಂದು ಅನಿಲ ಲೀಕ್ ಆಗಿಬಿಟ್ಟು ಬಹಳಷ್ಟು ಜನ ಪ್ರಾಣವನ್ನು ಕಳ್ಕೊಂಡಿದ್ರು ಮತ್ತು ಆಸ್ತಿ ನಷ್ಟ ಉಂಟಾಗಿತ್ತು. ಇದರ ಸಂಬಂಧ ವಿಚಾರಣೆಯನ್ನ ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT ಅಥವಾ ನಮ್ಮ ಕನ್ನಡದಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಈ ಒಂದು ವಿಚಾರಣೆಯನ್ನ ಕೈಗೆತ್ತಿಕೊಂಡಿತ್ತು. ಸೊ ಆ ಕುರಿತಂತೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ನಡೆದಂತಹ ಒಂದು ಅವಘಡಕ್ಕೆ ಸಂಪೂರ್ಣ ಜವಾಬ್ದಾರಿ LG ಪಾಲಿಮರ್ಸ್ ಸಂಸ್ಥೆ, ಬಿಕಾಸ್ ಅವರು ಸೂಕ್ತವಾದಂತಹ ಮುನ್ನೆಚ್ಚರಿಕೆಯನ್ನು ವಹಿಸಿರಲಿಲ್ಲ ಅಂತ ನಿನ್ನೆಯ ಆದೇಶದಲ್ಲಿ NGT ಹೇಳಿದೆ. ಸೊ ಹಾಗಾಗಿ 50 ಕೋಟಿ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ. ಆಲ್ರೆಡಿ 50 ಕೋಟಿ ರೂಪಾಯಿಗಳನ್ನ ಡೆಪಾಸಿಟ್ ಮಾಡಿಸ್ಕೊಳ್ಳಲಾಗಿತ್ತು. ಸೊ ಇದನ್ನ ಒಂದು ರಿಸ್ಟೋರೇಷನ್ ವರ್ಕ್ ಅಂದ್ರೆ ಅದರ ಒಂದು ಪುನಶ್ಚೇತನ ಕಾರ್ಯಕ್ರಮಕ್ಕೆ ಬಳಸಲಾಗುತ್ತೆ ಅಂತ ನಮ್ಮ NGT ಹೇಳಿದೆ. ನೋಡಿ, ಈ ಸಂದರ್ಭದಲ್ಲಿ ನಾವು ಈ NGT ಬಗ್ಗೆ ಕೂಡ ತಿಳ್ಕೋಬೇಕಾಗುತ್ತೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನೋಡಿ, ಇದೊಂದು ಸಂವಿಧಾನಿಕ ಸಂಸ್ಥೆ ಅಲ್ಲ. ಯಾವ ರೀತಿ ನಮ್ಮ ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಅವೆಲ್ಲವೂ ಕೂಡ ಸಾಂವಿಧಾನಿಕ ಸಂಸ್ಥೆಗಳು. ಬಟ್ NGTಯನ್ನ 2010ನೇ ಇಸ್ವಿಯಲ್ಲಿ ನಮ್ಮ ಸಂಸತ್ತಿನ ಒಂದು ಕಾಯ್ದೆಯ ಮೂಲಕ ಕಾನೂನಾಗಿ ರಚನೆ ಮಾಡಲಾಯಿತು. ಸೊ ಅದು ಡಿಫರೆನ್ಸ್ ಗೊತ್ತಿರಬೇಕಾಗುತ್ತೆ. ಅಂಡ್ NGT ಅಂದ್ರೆ ಏನು, ಇದು ಕೂಡ ನ್ಯಾಯಾಲಯದ ರೀತಿಯಲ್ಲೇ ಕಾರ್ಯನಿರ್ವಹಣೆ ಮಾಡುತ್ತೆ. ಬಟ್ ಇದು ಪರಿಸರ ಸಂಬಂಧಿ ಅಂದ್ರೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಮೇಲೆ ಇರತಕ್ಕಂತಹ ಪ್ರಶ್ನೆಗಳ ಅಂತ ಕೇಸ್ಗಳನ್ನ ಇದು ಸಾಲ್ವ್ ಮಾಡ್ತಾ ಹೋಗುತ್ತೆ. ಸೊ 2010ನೇ ಇಸ್ವಿಯಲ್ಲಿ ನಮ್ಮ ಭಾರತೀಯ ಸಂಸತ್ತಿನಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ 2010 ಅನ್ನುವಂತಹ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಕಾಯ್ದೆ 2010. ಈ ಕಾಯ್ದೆಯ ಅನುಗುಣವಾಗಿ NGTಯನ್ನ ಸೆಟಪ್ ಮಾಡಲಾಗಿದೆ. ಸೊ ಬಹಳ ಪ್ರಮುಖ. NGTಯ ಮುಖ್ಯಸ್ಥರು ಯಾವಾಗಲೂ ಕೂಡ ಒಬ್ಬ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್. ಅದೇ ರೀತಿ NGTಯ ಇತರ ಮೆಂಬರ್ಸ್ಗಳು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಾರೆ. ಅಂಡ್ ಅಷ್ಟೇ ಅಲ್ಲ, ಪ್ರತಿಯೊಂದು NGT ಪೀಠ ಏನಿದೆ, ಪೀಠ ಅಂತ ಹೇಳಿದ್ರೆ ಬೆಂಚ್ ಅಂತ ಕರಿತೀವಿ, ಪ್ರತಿಯೊಂದು ಇವರ ಬೆಂಚ್ ಏನಿದೆ ಅದರಲ್ಲಿ ಕನಿಷ್ಠ ಪಕ್ಷ ಒಬ್ರು ಈ ನ್ಯಾಯಾಂಗ ವ್ಯಕ್ತಿ ಇರಬೇಕು, ಅಂದ್ರೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಮತ್ತು ಒಬ್ರು ಕನಿಷ್ಠ ಪಕ್ಷ ಒಬ್ಬ ತಜ್ಞ ಇರಬೇಕು. 15 ವರ್ಷಗಳ ಕಾಲ ಒಂದು ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ತಜ್ಞರು ಕೂಡ ಇದರಲ್ಲಿ ಇರಬೇಕಾಗುತ್ತೆ. ಸೊ ಇದು ಕೂಡ ಒಂದು ನ್ಯಾಯಾಂಗಿಕ ವ್ಯವಸ್ಥೆಯಲ್ಲಿ ರೂಪುಗೊಂಡಿರತಕ್ಕಂಥ ಒಂದು ವಿಚಾರ. ಬಟ್ ಟ್ರಿಬ್ಯುನಲ್ಸ್ ಅಂದ ತಕ್ಷಣ ನೋಡಿ, ಇದು ಕೂಡ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಟ್ರಿಬ್ಯುನಲ್ ಅಂದ ತಕ್ಷಣ ನಮಗೆ ಭಾರತೀಯ ಸಂವಿಧಾನದ 323 323A ಮತ್ತು 323B ಆರ್ಟಿಕಲ್ಸ್ ನೆನಪಾಗ್ತವೆ. ಬಟ್ ಖಂಡಿತ ಅದಲ್ಲ. ಇವುಗಳನ್ನ ಈ ನಮ್ಮ ಭಾರತೀಯ ಸಂವಿಧಾನದ 323A 323B ಆರ್ಟಿಕಲ್ಸ್ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿಲ್ಲ. ಸೊ ಆ ವಿಚಾರ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. 323A ಅಂತಕ್ಕಂತಹದ್ದು ಕ್ಯಾಟ್, ಮತ್ತೆ SATs ಏನ್ ಬರುತ್ತೆ ಅಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಮತ್ತು ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಆಡಳಿತಾತ್ಮಕ ನ್ಯಾಯಾಧಿಕರಣಗಳು ಅದರಲ್ಲಿ ಬರುತ್ತೆ. ಅಂಡ್ B ಬಂದ್ಬಿಟ್ಟು 323B ಬಂದ್ಬಿಟ್ಟು ಕೇವಲ ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತ ನ್ಯಾಯಾಧಿಕರಣಗಳು ಅಥವಾ ಟ್ರಿಬ್ಯುನಲ್ಸ್ ಅಂತ ಹೇಳುತ್ತೆ. ಸೊ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಪ್ರಸಕ್ತವಾಗಿ ಈ NGTಯ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಚೇರ್ಪರ್ಸನ್ ಜಸ್ಟಿಸ್ ಆದರ್ಶ್ ಕುಮಾರ್ ಗೋಯಲ್, ಜಸ್ಟಿಸ್ AK ಗೋಯಲ್ ಅಂತ ಕರೀಬಹುದು. ಇವರು ಪ್ರಸಕ್ತವಾಗಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ.
ಬಹಳ ಪ್ರಮುಖವಾದಂತಹ ಒಂದು ವಿಚಾರ ಪರೀಕ್ಷಾ ದೃಷ್ಟಿಯಿಂದ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಶಾ ಫೈಸಲ್ 2 PDP ಲೀಡರ್ಸ್ ರಿಲೀಸ್ಡ್. ನೋಡಿ, ಆ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತಹ ವ್ಯಕ್ತಿ ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು. 2010ನೇ ಇಸ್ವಿಯಲ್ಲಿ ನಮ್ಮ UPSC ಪರೀಕ್ಷೆ ಏನು ಬರುತ್ತೆ, ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ನ ಟಾಪರ್ ಆಗಿದ್ದಂತಹ ವ್ಯಕ್ತಿ, ಜಮ್ಮು ಕಾಶ್ಮೀರದಿಂದ UPSC ಪರೀಕ್ಷೆಯನ್ನ ಟಾಪರ್ ಆಗಿ ತೇರ್ಗಡೆ ಹೊಂದಿದಂತಹ ಪ್ರಥಮ ವ್ಯಕ್ತಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಿರ್ತಕ್ಕಂತಹ ಶಾ ಫೈಸಲ್ ಅವರು. ಸೊ ಅಂದಿನ ದಿನದಲ್ಲಿ ನಮ್ಮ ದೇಶದ ಯುವಕರಿಗೆ ಒಬ್ಬ ಕಣ್ಮಣಿ ಹೀರೋ ಅಂತಾನೆ ಇವರು ಕಾಣಿಸ್ಕೊಂಡ್ರು. ಬಟ್ ಇವರು ಹೀರೋಯಿಂದ ವಿಲನ್ ಆಗುವುದಕ್ಕೆ ಜಾಸ್ತಿ ಸಮಯ ಬೇಕಾಗಲಿಲ್ಲ. ಬಿಕಾಸ್ 2010 ಆದಮೇಲೆ 2010ರಲ್ಲಿ ಇವರು ಟಾಪರ್ ಆಗಿದ್ರು, ಇಡೀ ದೇಶಕ್ಕೆ IAS ನಂಬರ್ 1 ರ್ಯಾಂಕ್. ಬಟ್ 2019ರಲ್ಲಿ ಇವರು ನಮ್ಮ ದೇಶದ ಸರ್ಕಾರದ ಕ್ರಮಗಳನ್ನು ಟೀಕಿಸ್ಬಿಟ್ಟು ಈ ಒಂದು ನಾಗರಿಕ ಸೇವೆಗೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ಜಮ್ಮು ಕಾಶ್ಮೀರ ಅಂದರೆ ಅವರ ಹುಟ್ಟೂರಾಗಿರ್ತಕ್ಕಂತಹ ಜಮ್ಮು ಕಾಶ್ಮೀರಕ್ಕೆ ವಾಪಸ್ ತೆರಳಿ ಹೊಸ ರಾಜಕೀಯ ಪಕ್ಷವೊಂದನ್ನು ಹುಟ್ಟು ಹಾಕಿದ್ರು. ಜಮ್ಮು ಆ್ಯಂಡ್ ಕಾಶ್ಮೀರ್ ಪೀಪಲ್ಸ್ ಮೂವ್ಮೆಂಟ್ ಅಥವಾ ಜಮ್ಮು ಕಾಶ್ಮೀರ ಜನರ ಚಳುವಳಿ ಅಂತಕ್ಕಂತಹ ಒಂದು ಪಕ್ಷವನ್ನು ಹುಟ್ಟು ಹಾಕಿದ್ದಾರೆ. ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕಿದೆ ಮತ್ತು ಒಂದು ಪಕ್ಷವನ್ನು ಹುಟ್ಟು ಹಾಕುವಂತಹ ಹಕ್ಕು ಕೂಡ ಇದೆ. ಬಟ್ ಇವರು ತೀವ್ರತರನಾಗಿ ಸರ್ಕಾರದ ಕ್ರಮಗಳನ್ನು ಟೀಕಿಸ್ತಾ ಇದ್ದಾರೆ, ಹಾಗೆಲ್ಲ. ಸೊ ಸಾಕಷ್ಟು ರಾಜಕೀಯ ವಿಚಾರಗಳು ಬರುತ್ತೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ವರ್ಷ ಏನು ಜಮ್ಮು ಮತ್ತು ಕಾಶ್ಮೀರಕ್ಕೆ 370ನೇ ವಿಧಿಯ ಅಡಿಯಲ್ಲಿದ್ದಂತಹ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕಿದ್ರು. ಅದಾದ ಬಳಿಕ ಒಂದು ಅಂದರೆ 2019ರಲ್ಲಿ ಏನು ಒಂದು ಆರ್ಟಿಕಲ್ 370 ತೆಗೆದುಹಾಕಿದ್ರು. ಆ ಸಂದರ್ಭದಲ್ಲಿ ಪ್ರಮುಖ ಕಾಶ್ಮೀರಿ ರಾಜಕೀಯ ನೇತಾರರನ್ನು ಅರೆಸ್ಟ್ ಮಾಡಲಾಗಿತ್ತು. ಸೊ ಅವರಲ್ಲಿ ಶಾ ಫೈಸಲ್ ಅವರು ಕೂಡ ಒಬ್ಬರಾಗಿದ್ದರು. ಸೊ ಇಷ್ಟೊಂದು ದಿನಗಳ ನಂತರ ಈಗ ಶಾ ಫೈಸಲ್ ಅವ್ರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಒಂದು ಮಾತು ನೆನ್ಪಿಟ್ಕೋಬೇಕು, ಇವ್ರನ್ನ ಯಾವುದೇ ಅಪರಾಧ ಮಾಡಕ್ಕೆ ಮುಂಚೆನೇ ಅರೆಸ್ಟ್ ಮಾಡಿದ್ರು. ಅದಕ್ಕೆ ನಾವು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಅಂದರೆ ಮುಂಚೆಯೇ ಬಂಧನಕ್ಕೊಳಪಡಿಸ್ಬಿಡೋದು ಅವರು ಅಪರಾಧ ಮಾಡೋಕ್ಕಿಂತ ಮುಂಚೆನೆ. ಸೊ ಜಮ್ಮು ಕಾಶ್ಮೀರದಲ್ಲಿ ಅಸ್ತಿತ್ವದಲ್ಲಿರತಕ್ಕಂತಹ ಒಂದು ಕಠಿಣ ಕಾಯ್ದೆಯಾಗಿರ್ತಕ್ಕಂತಹ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ PSA ಅಡಿಯಲ್ಲಿ ಇವರನ್ನ ಬಂಧಿಸಲಾಗಿತ್ತು. ಸೊ PSA ಕುರಿತಾಗಿ ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ನಿಮಗೆ ಈ ಒಂದು ಸುದ್ದಿ ಕಾಣ್ತಾ ಇದೆ, ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಡಿಟೆನ್ಷನ್. ಸೊ ಇದು PSA ಕಾಯ್ದೆ ಏನಿದೆ 1988 ಆ ಒಂದು ಕಾಯ್ದೆಯ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ವಿಚಾರಗಳನ್ನ ತೋರಿಸ್ತಾ ಇದ್ದೇನೆ. ಸೊ ಇದರ ಪ್ರಕಾರ ಒಂದು ವರ್ಷದಿಂದ ಹಿಡಿದ್ಬಿಟ್ಟು 2 ವರ್ಷದವರೆಗೂ ಕೂಡ ಯಾವುದೇ FIR ಇಲ್ದಲೆ, ಚಾರ್ಜ್ ಶೀಟ್ ಇಲ್ದಲೇ ಮತ್ತು ನ್ಯಾಯಾಧೀಶರ ಬಳಿಗೆ ಹಾಜರುಪಡಿಸದಲೇ ಒಬ್ಬ ವ್ಯಕ್ತಿಯನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಅಥವಾ ಬಂಧನದಲ್ಲಿ ಇಡಬಹುದು. ಅದು ನಮ್ಮ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ PSA ಹೇಳುತ್ತೆ. ಸೊ ಇದು ನಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ರೋ ಓವರ್ ಡೆತ್ ಆಫ್ ಪ್ರೆಗ್ನೆಂಟ್ ಎಲಿಫೆಂಟ್ ಇನ್ ಕೇರಳ. ನೋಡಿ, ನಿನ್ನೆ ಮತ್ತು ಮೊನ್ನೆ ಒಂದು 2-3 ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂತಹ ಒಂದು ವಿಚಾರ. ನೀವು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ತೀರಾ, ಯಾವ ರೀತಿ ಒಂದು ಗರ್ಭಿಣಿ ಆನೆಯನ್ನ ಕೇರಳದಲ್ಲಿ ಕೊಲ್ಲಲಾಯಿತು ಬಹಳ ಮೋಸದ ರೀತಿಯಿಂದ. ಒಂದು ಪೈನಾಪಲ್, ಒಂದು ಅನಾನಸ್ ಹಣ್ಣಿನ ಒಳಗಡೆ ಸ್ಫೋಟಕ ವಸ್ತುಗಳನ್ನು ಇಟ್ಬಿಟ್ಟು ಈ ಆನೆಗೆ ತಿನ್ನಕ್ಕೆ ಕೊಡಲಾಯಿತು. ಅದು ಮನುಷ್ಯರನ್ನ ನಂಬಿಟ್ಟು ಅದನ್ನು ಜಗದಾಗ ಅದು ಅಲ್ಲೇ ಸ್ಫೋಟಗೊಂಡು ಆ ಆನೆಯ ಬಾಯಿ ಛಿದ್ರಗೊಳ್ತು. ಅದು 2-3 ದಿನಗಳ ಕಾಲ ಒಂದು ಯಾತನೆಯನ್ನು ಅನುಭವಿಸ್ಬಿಟ್ಟು ಅದು ಸತ್ತೋಯ್ತು. ಸೊ ಅದು ಪ್ರೆಗ್ನೆಂಟ್ ಎಲಿಫೆಂಟ್ ಆಗಿತ್ತು, ಅದರ ಹೊಟ್ಟೆ ಒಳಗೆ ಒಂದು ಚಿಕ್ಕ ಎಲಿಫೆಂಟ್ ಕೂಡ ಇದ್ದು. ಸೊ ಇದು ಬಹಳ ಬೇಜಾರು ತರಿಸ್ತಕ್ಕಂತಹ ಒಂದು ಸಂಗತಿ. ಬಹಳಷ್ಟು ಜನ ಕೇಳ್ಬೋದು, ಇದು ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಅಂತೇಳಿ. ನೋಡಿ, ಖಂಡಿತ ಪರೀಕ್ಷೆಯಲ್ಲಿ ನೇರವಾಗಿ ಕೇಳಲ್ಲ. ಬಟ್ ಆದರೂ ಕೂಡ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋ ಕಾರಣದಿಂದ ನಾವು ಮೌಲ್ಯಯುತ ಜೀವನವನ್ನು ನಡೆಸುವಂತೆ ಕೂಡ ಇರಬೇಕಾಗುತ್ತೆ. ಸೊ ಕೆಲವೊಂದು ವ್ಯಾಲ್ಯೂಸ್ಗಳನ್ನು ನಾವು ಕಲಿತಾ ಹೋಗಬೇಕಾಗುತ್ತೆ. ಒಂದು ಮಾತು ನೆನ್ಪಿಟ್ಕೋಬೇಕು. ನೋಡಿ, ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ರು ಅಂದಿನ ಸಂದರ್ಭದಲ್ಲೇ, ದ ಗ್ರೇಟ್ನೆಸ್ ಆಫ್ ಎ ನೇಷನ್ ಈಸ್ ಜಡ್ಜ್ಡ್ ಬೈ ಹೌ ಇಟ್ ಟ್ರೀಟ್ಸ್ ಇಟ್ಸ್ ಅನಿಮಲ್ಸ್. ಅಂದರೆ ಒಂದು ದೇಶ ಎಷ್ಟು ಮಹಾನ್ ಅನ್ನುವುದನ್ನು ಅದು ಯಾವ ರೀತಿ ತನ್ನ ಪ್ರಾಣಿಗಳನ್ನು ನೋಡ್ಕೊಳ್ಳುತ್ತೆ ಅನ್ನೋದ್ರ ಮೂಲಕ ನಾವು ಡಿಸೈಡ್ ಮಾಡಬಹುದು ಅನ್ನುವಂತಹ ಒಂದು ಉತ್ಕೃಷ್ಟ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ಪ್ರಾಣಿಗಳ ಮೇಲಿನ ಒಂದು ಮಮಕಾರ ಆಗಿರಬಹುದು ಅಥವಾ ಇದು ಕೂಡ ನಮ್ಮ ಮೌಲ್ಯಗಳಲ್ಲಿ ಒಂದಾಗಿರುತ್ತೆ. ಬಿಕಾಸ್ ಸಿವಿಲ್ ಸರ್ವೆಂಟ್ಸ್ ಅಂದ ತಕ್ಷಣ ನಾವು ಕೇವಲ ಪರೀಕ್ಷೆಗೆ ಓದ್ಕೊಂಡು ಹೋಗ್ಬಿಟ್ರೆ ಸಾಕಾಗಲ್ಲ. ನಾವು ಮುಂದೆ ಒಂದು ದಿನ ಅಧಿಕಾರಿ ಆದಮೇಲೆ ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಯಾವ ನೈತಿಕತೆಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿನ್ನೆ ಆಗಿರತಕ್ಕಂಥ ಒಂದು ವಿಚಾರ ಪಲಕ್ಕಾಡ್ ಡಿಸ್ಟ್ರಿಕ್ಟ್, ಕೇರಳ ರಾಜ್ಯದ ಪಲಕ್ಕಾಡ್ನಲ್ಲಿ ಆಗಿರತಕ್ಕಂತಹದ್ದು. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ನೀವು ಬೇರೆ ಬೇರೆ ಪ್ರಬಂಧಗಳಲ್ಲಿ, ವಿವರಣಾತ್ಮಕ ಆನ್ಸರ್ಗಳಲ್ಲಿ ಇದರ ಉಲ್ಲೇಖವನ್ನು ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್, ಪರಿಸರದ ಕುರಿತಾಗಿ ಅಥವಾ ಪ್ರಾಣಿಗಳ ವನ್ಯಜೀವಿಗಳ ಕುರಿತಾಗಿ ಯಾವುದಾದ್ರೂ ಆರ್ಟಿಕಲ್ ಬಂತು ಅಂತ ಹೇಳಿದ್ರೆ ಈ ಕೇರಳದ ದುರದೃಷ್ಟಕರ ಘಟನೆಯನ್ನು ನೀವು ಕೋಟ್ ಮಾಡಿದಲ್ಲಿ ನೀವು ಪ್ರಚಲಿತ ಘಟನೆಯ ಕುರಿತಾಗಿ ಅಪ್ಡೇಟ್ ಆಗಿದ್ದೀರಾ ಅಂತ ಅವರಿಗೆ ಖಂಡಿತ ಗೊತ್ತಾಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್.
ಆ್ಯಂಡ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕೆಲವೊಂದು ಕಾರ್ಟೂನ್ಸನ್ನು ನೋಡ್ತಾ ಇದ್ದೀರಾ. ಬಹಳ ನಮ್ಮ ಅಂತಸಾಕ್ಷಿಯನ್ನು ಕಲಕುವಂತಹ ಒಂದು ಕಾರ್ಟೂನ್ಸ್ಗಳಿವು ನೆನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪ್ರೆಡ್ ಆಗ್ತಾ ಇದ್ವು. ಸೊ ಇದನ್ನು ಕೂಡ ಹಾಕಿದ್ದೇನೆ ಸೊ ದಟ್ ನಿಮಗೆ ಅರ್ಥ ಆಗಬೇಕು ಯಾವ ರೀತಿ ಈ ಒಂದು ಘಟನೆ ನಮ್ಮ ಭಾರತೀಯರ ಮನಸ್ಸಾಕ್ಷಿಯನ್ನು ಬಡಿದೆಬ್ಬಿಸಿದೆ ಅಂತ ಹೇಳಿ. ಸೊ ಇದಕ್ಕೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಕೋಲ್ಕತ್ತಾ ಪೋರ್ಟ್ ರೀನೇಮ್ ಆಫ್ಟರ್ ಶ್ಯಾಮ್ ಪ್ರಸಾದ್. ನೋಡಿ, ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತಹ ವ್ಯಕ್ತಿ ಭಾರತದ ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಅಖಿಲ ಮಹಾಸಭಾದ ಮಾಜಿ ಅಧ್ಯಕ್ಷ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಖಿಲ ಮಹಾಭಾರತದ ಒಬ್ಬ ಅಧ್ಯಕ್ಷ ಕೂಡ ಆಗಿದ್ದರು. ಜೊತೆಗೆ ಇವರು ಮಾಜಿ ಮಧ್ಯಂತರ ಸರ್ಕಾರ ಏನಿತ್ತು, ಇಂಟೆರಿಮ್ ಗೌರ್ಮೆಂಟ್, ಅದರಲ್ಲಿ ಇವರು ಕೈಗಾರಿಕಾ ಮಂತ್ರಿ ಕೂಡ ಆಗಿದ್ದರು, ಶ್ಯಾಮ್ ಪ್ರಸಾದ್ ಮುಖರ್ಜಿ. ಸೊ ಪ್ರಕಾಶ್ ಮುಖರ್ಜಿ ಅಂತ ಹೇಳಿದ್ರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಭಾರತೀಯ ಜನತಾ ಪಕ್ಷ ಏನಿದೆ ಇದರ ಮಾತ್ರ ಪಕ್ಷವಾಗಿರತಕ್ಕಂತಹ ಭಾರತೀಯ ಜನಸಂಘ, ಇದರ ಒಂದು ಅದನ್ನು ಹುಟ್ಟು ಹಾಕಿದವರು ಇದೇ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಸೊ ಇವರ ಹೆಸರನ್ನ ಕೋಲ್ಕತ್ತಾದ ಬಂದರಿಗೆ, ಕೋಲ್ಕತ್ತಾ ಪೋರ್ಟ್ಗೆ ಇಡಲಾಗಿದೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಕೋಲ್ಕತ್ತಾ ಬಂದರ್ ಅಂತಕ್ಕಂತಹದ್ದು ಭಾರತದಲ್ಲಿ ಕಂಡುಬರುವಂತಹ 13 ಮೇಜರ್ ಪೋರ್ಟ್ಸ್, 13 ಪ್ರಮುಖ ಬಂದರುಗಳು ನಮ್ಮ ದೇಶದಲ್ಲಿ ಕಂಡುಬರುತ್ತೆ. ಈ ಪ್ರಮುಖ ಬಂದರುಗಳಲ್ಲಿ ಈ ಕೋಲ್ಕತ್ತಾ ಪೋರ್ಟ್ ಕೂಡ ಒಂದಾಗಿದೆ. ಆ್ಯಂಡ್ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಕೂಡ ಸಮುದ್ರ ಬಂದರುಗಳು, ಸಿ ಪೋರ್ಟ್ಸ್, ಬಟ್ ಕೇವಲ ಕೋಲ್ಕತ್ತಾ ಪೋರ್ಟ್ ಒಂದು ರಿವರೈನ್ ಪೋರ್ಟ್ ಆಗಿದೆ. ರಿವರೈನ್ ಪೋರ್ಟ್ ಅಂತ ಹೇಳಿದ್ರೆ ನದಿ ಪಾತ್ರದಲ್ಲಿ, ನದಿಯಲ್ಲಿ ಇರತಕ್ಕಂತಹ ಒಂದು ಬಂದರು. ಕೋಲ್ಕತ್ತಾದ ಹೂಗ್ಲಿ ನದಿ ಏನಿದೆ, ಅತ್ಯಂತ ಫೇಮಸ್ ಆಗಿರತಕ್ಕಂತಹ ಹೂಗ್ಲಿ ನದಿಯಲ್ಲಿ ಈ ಕೋಲ್ಕತ್ತಾ ಬಂದರು ನಿಮಗೆ ಕಂಡುಬರುತ್ತೆ. ಸೊ ಇದರ ಹೆಸರನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಬದಲಾವಣೆ ಮಾಡಲಾಗಿದೆ. ಸೊ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಾನು ಆಗಲೇ ಹೇಳ್ದಂಗೆ ನೆಹರು ಅವರ ಕ್ಯಾಬಿನೆಟ್ ಏನಿತ್ತು, ಮಧ್ಯಂತರ ಸರ್ಕಾರ, ಅದರಲ್ಲಿ ಕೈಗಾರಿಕೆ ಮಂತ್ರಿ ಕೂಡ ಆಗಿದ್ದರು. ಆ್ಯಂಡ್ ಅಷ್ಟೇ ಅಲ್ಲ, ಇವರು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು. ಕಾಶ್ಮೀರಕ್ಕೆ ನೀಡಿರತಕ್ಕಂತಹ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಬೇಕು ಅಂತ ಹೇಳಿ ಅಂದಿನ ಕಾಲದಲ್ಲೇ, ಸ್ವತಂತ್ರ ಸಿಕ್ಕ ಕೆಲ ವರ್ಷಗಳಲ್ಲೇ ಇವರು ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು. ಆ್ಯಂಡ್ ಕೊನೆಗೆ ದುರದೃಷ್ಟಕರವಾಗಿ ಇವರು ಜಮ್ಮು ಕಾಶ್ಮೀರ ಪೊಲೀಸರ ಕಸ್ಟಡಿಯಲ್ಲಿದ್ದ ಸಂದರ್ಭದಲ್ಲೇ ಮೃತಪಟ್ಟರು. ಸೊ ಇವತ್ತಿಗೂ ಕೂಡ ಅದೊಂದು ಮಿಸ್ಟರಿಯಾಗಿ ಉಳ್ಕೊಂಡಿದೆ. ಬಟ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂದರೆ ಭಾರತೀಯ ಜನಸಂಘ ಅದರ ಒಂದು ಹುಟ್ಟು ಹಾಕಿದವರಾಗಿದ್ದಾರೆ ಮತ್ತು ಬಿಜೆಪಿಯ ಮೂಲ ಪುರುಷ ಅಂತ ಕೂಡ ಇವ್ರನ್ನ ಕರೆಯಲಾಗುತ್ತೆ, ಫೌಂಡರ್ ಆಫ್ ಭಾರತೀಯ ಜನತಾ ಪಾರ್ಟಿ. ಸೊ ಇಷ್ಟೆಲ್ಲ ಡೀಟೇಲ್ಸ್ ನಿಮಗೆ ಖಂಡಿತ ಗೊತ್ತಿರಲೇಬೇಕಾಗುತ್ತೆ. ಸೊ ಇದರೊಂದಿಗೆ ನಾವು ಮುಂದಿನ ಸುದ್ದಿಯತ್ತ ಕೂಡ ಗಮನ ಹರಿಸೋಣ. ಇಲ್ಲಿ ನಿಮಗೆ ಮ್ಯಾಪ್ ಕಾಣಿಸ್ಕೊಳ್ತಾ ಇದೆ, ಯಾವ ರೀತಿ ನಾಗಲೇ 13 ಪ್ರಮುಖವಾದಂತಹ ಬಂದರುಗಳು ನಮ್ಮ ದೇಶದಲ್ಲಿ ಕಂಡುಬರುತ್ತೆ ಅಂತೇಳಿ. ಸೊ ಆ ಬಂದರುಗಳನ್ನು ಒಂದು ಮ್ಯಾಪ್ ಮಾಡಿ ಕೂಡ ಕೊಡಲಾಗಿದೆ. ಈ ಎಲ್ಲ 13 ಬಂದರುಗಳು ಕೂಡ ನಮ್ಮ ದಕ್ಷಿಣ ಭಾರತದ ಬಳಿಯಲ್ಲೇ ಕಂಡುಬರ್ತವೆ ಯೂಶುವಲ್ ಆಗಿ, ಬಿಕಾಸ್ ಉತ್ತರ ಭಾರತದಲ್ಲಿ ಒಬ್ವಿಯಸ್ಲಿ ಅಲ್ಲಿ ಸಮುದ್ರ ತೀರ ಇಲ್ಲ. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ನಾನು ಆಗಲೇ ಹೇಳಿದಂಗೆ ಹೂಗ್ಲಿ ನದಿಯಲ್ಲಿ ಬರ್ತಕ್ಕಂತಹ ಈ ಕೋಲ್ಕತ್ತಾ ಬಂದರು ಇಲ್ಲಿ ಕಂಡು ಬರುತ್ತೆ. ಸಮುದ್ರದಿಂದ ಸಾಕಷ್ಟು ದೂರದಲ್ಲಿದೆ, ಬಟ್ ಇದು ಒಂದು ನದಿ ಪಾತ್ರದಲ್ಲಿರತಕ್ಕಂತಹ ಬಂದರು. ಇದಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಹೆಸರನ್ನ ಕೊಡಲಾಗ್ತಾ ಇದೆ. ಪ್ರಮುಖವಾದಂತಹ ಒಂದು ವಿಚಾರ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಬ್ರಿಟಿಷ್ PM ಆಫರ್ಸ್ ವೀಸಾಸ್ ಫಾರ್ ಮಿಲಿಯನ್ಸ್ ಇನ್ ಹಾಂಗ್ಕಾಂಗ್. ನೋಡಿ, ಅತ್ಯಂತ ಒಂದು ಗಟ್ಟಿತನದ ನಿರ್ಧಾರವನ್ನ ನಿನ್ನೆ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅವರು ಕೈಗೊಂಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಹಾಂಗ್ಕಾಂಗ್ ಚೀನಾ ದೇಶದಲ್ಲಿ ಬರ್ತಕ್ಕಂತಹ ಒಂದು ಸ್ವಾಯತ್ತ ಪ್ರದೇಶ ಹಾಂಗ್ಕಾಂಗ್ ಏನಿದೆ, ಅಲ್ಲಿ ಚೀನಾ ದೇಶ ಅಲ್ಲಿನ ಒಂದು ಹಕ್ಕುಗಳನ್ನು ಹತ್ತಿಕ್ಕಲು ಪ್ರಯತ್ನ ಪಡ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಅದನ್ನ ವಿರೋಧಿಸಿರ್ತಕ್ಕಂತಹ ಬೋರಿಸ್ ಜಾನ್ಸನ್ ಒಂದು ಪಕ್ಷದಲ್ಲಿ ಹಾಂಗ್ಕಾಂಗ್ನ ಮೇಲೆ ಚೀನಾ ಹಿಡಿತವನ್ನ ಸಾಧಿಸಿದ್ದೇ ಆದಲ್ಲಿ ಹಾಂಗ್ಕಾಂಗ್ನಲ್ಲಿರ್ತಕ್ಕಂತಹ ಮಿಲಿಯನ್ ಗಟ್ಟಲೆ ಅಂದರೆ ಲಕ್ಷಾಂತರ ಅಲ್ಲಿನ ನಿವಾಸಿಗಳಿಗೆ ನಾವು ಬ್ರಿಟಿಷ್ ವೀಸಾವನ್ನ ಕೊಡ್ತೀವಿ, ಅವರು ನಮ್ಮ ಬ್ರಿಟನ್ ದೇಶಕ್ಕೆ ಬರಬಹುದು, ಇಲ್ಲೇ ನೆಲೆಸುವಂತೆ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಗಟ್ಟಿತನದ ಹೇಳಿಕೆಯನ್ನ ಬೋರಿಸ್ ಜಾನ್ಸನ್ ಅವರು ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ಇದು ಚೀನಾವನ್ನು ನೇರವಾಗಿ ಎದುರ್ಕೊಳ್ತಾ ಇದ್ದಾರೆ. ಸೊ ಇವರ ಧೈರ್ಯವನ್ನು ನಾವು ಮೆಚ್ಚಲೇಬೇಕು, ಬಿಕಾಸ್ ಯಾವುದೇ ದೇಶ ಕೂಡ ಚೀನಾದ ವಿರುದ್ಧ ತೊಡೆ ತಟ್ಟುವುದಕ್ಕೆ ಸ್ವಲ್ಪ ಅಳುಕನ್ನು ವ್ಯಕ್ತಪಡಿಸಿದೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಬೋರಿಸ್ ಜಾನ್ಸನ್ ಅವರು ಈ ರೀತಿ ಹೇಳಿಕೆ ಕೊಡಲೇಬೇಕಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ 1997ಕ್ಕೂ ಮುಂಚೆ ಆ ಹಾಂಗ್ಕಾಂಗ್ ಪ್ರದೇಶ ಏನಿದೆ ಅದು ಇದೇ ಬ್ರಿಟನ್ ದೇಶದ ವಸಾಹತಾಗಿತ್ತು, ಕಾಲೋನಿ ಆಫ್ ಬ್ರಿಟನ್ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ಬ್ರಿಟನ್ ದೇಶದ ಜೊತೆ ಒಂದು ಲಿಂಕ್ ಇರೋ ಕಾರಣದಿಂದ ಬೋರಿಸ್ ಜಾನ್ಸನ್ ಅವರು ಈ ರೀತಿ ಹೇಳಿಕೆಯನ್ನು ಕೊಡಲೇಬೇಕಾಗಿದೆ. ಸೊ ಅದು ಕೂಡ ನಾವು ಜಸ್ಟ್ ಗೊತ್ತಿರಬೇಕಾಗುತ್ತೆ ಯಾವ ರೀತಿ ಪ್ರಪಂಚದಲ್ಲಿ ಒಂದು ವಿದ್ಯಮಾನಗಳು ಸಂಭವಿಸ್ತಾ ಇದ್ದಾವೆ ಅನ್ನೋದು. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಉದಯ್ ಕೋಟಕ್ ಟೇಕ್ಸ್ ಓವರ್ ಆಸ್ CII ಪ್ರೆಸಿಡೆಂಟ್. CII ಅಂತ ಕೂಡ ಬಹಳ ಪ್ರಮುಖವಾಗಿರುತ್ತೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಅಥವಾ ಭಾರತೀಯ ಕೈಗಾರಿಕೆಗಳ ಒಕ್ಕೂಟ. ನಮ್ಮ ದೇಶದಲ್ಲಿ ಕೈಗಾರಿಕಾ ಒಂದು ಒಕ್ಕೂಟಗಳಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂತಹದ್ದು ಇದೇ CII. ಈ CIIಗೆ ಹೊಸ ಮುಖ್ಯಸ್ಥರಾಗಿ ಉದಯ್ ಕೋಟಕ್ ಅವರು
ಆಯ್ಕೆಯಾಗಿದ್ದಾರೆ. ಸೊ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಏನಿದೆ ಅದರ ಸಿಇಒ ಮತ್ತು MD ಆಗಿರ್ತಕ್ಕಂತಹ ನಮ್ಮ ದೇಶದ ಪ್ರಮುಖ ಕೈಗಾರಿಕೋದ್ಯಮಿ ಇಂಡಸ್ಟ್ರಿಯಲಿಸ್ಟ್ ಉದಯ್ ಕೋಟಕ್ ಅವರು ಇನ್ನು ಮುಂದೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ನ ಮುಖ್ಯಸ್ಥರಾಗಿರ್ತಾರೆ. ಇದಕ್ಕೂ ಮುಂಚೆ ಕಿರ್ಲೋಸ್ಕರ್ ಕಂಪನಿಯ ಮುಖ್ಯಸ್ಥರಾಗಿದ್ದಂತಹ ವಿಕ್ರಮ್ ಕಿರ್ಲೋಸ್ಕರ್ ನಮ್ಮ CIIನ ಮುಖ್ಯಸ್ಥರಾಗಿದ್ದರು. ಅವರ ನಂತರ ಉದಯ್ ಕೋಟಕ್ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ವಿಚಾರ, ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ ಇದರ ಮೇಲೆ ಕ್ವಶನ್ಸ್ ಅರೈಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪರೀಕ್ಷಾ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಲಿಕ್ಕೆ ಟ್ರೈ ಮಾಡಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ನಲ್ಲಿ ಭಾಗವಹಿಸ್ತೀನಿ, ಎಲ್ಲರೂ ಕೂಡ ಆನ್ಸರ್ ಮಾಡ್ತೀನಿ ಅನ್ಕೊಳ್ತಾ ಇವತ್ತಿನ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಎಷ್ಟು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಗೆ ಸೇರ್ಪಡೆಗೊಂಡಿವೆ ಎಂದು ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅವರು ಮಾಹಿತಿ ನೀಡಿದ್ದಾರೆ? ನೋಡಿ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ಬಹಳ ಮುಖ್ಯವಾಗಿ ಏನು ಇತ್ತೀಚೆಗಷ್ಟೇ ಈ ಮೈಗ್ರೆಂಟ್ಸ್ ಕ್ರೈಸಿಸ್ ಉಂಟಾಯಿತು, ಅಂದರೆ ಈ ವಲಸಿಗ ಕಾರ್ಮಿಕರ ಒಂದು ಬವಣೆ ಅಥವಾ ಒಂದು ತೊಂದರೆ ಏನುಂಟಾಯಿತು, ಆವಾಗ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನುವಂತಹ ಒಂದು ಸ್ಕೀಮ್ ಮುನ್ನೆಲೆಗೆ ಬಂತು. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ದೇಶದ ಯಾವುದೇ ಭಾಗದಲ್ಲಿ ರೇಷನ್ ಕಾರ್ಡ್ ಹೊಂದಿರತಕ್ಕಂತಹ ವ್ಯಕ್ತಿ ದೇಶದ ಇನ್ಯಾವುದೇ ಭಾಗದಲ್ಲಿ ಯಾವುದೇ ರೇಷನ್ ಅಂಗಡಿಯಿಂದ, ಈ ಒಂದು ಪಡಿತರ ಅಂಗಡಿಯಿಂದ ಪಡಿತರವನ್ನು ಪಡಿಬಹುದು. ಈ ಒಂದು ಯೋಜನೆಗೆ ನಾವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಕರಿತೀವಿ. ಇತ್ತೀಚೆಗಷ್ಟೇ ಹಲವು ರಾಜ್ಯಗಳು ಕೂಡ ಈ ಒಂದು ಯೋಜನೆಯ ಪಾಲುದಾರಿಕೆ ಹೊಂದಿದ್ದಾವೆ, ಅಂದರೆ ಇದಕ್ಕೆ ಆ್ಯಡ್ ಆಗ್ತಾ ಇದ್ವು. ಆ್ಯಂಡ್ ಇತ್ತೀಚೆಗೆ ನಾವು ನೋಡಿದಂಗೆ ಒಡಿಶಾ ಇರಬಹುದು, ಸಿಕ್ಕಿಂ ಇರಬಹುದು, ಅದೇ ರೀತಿ ಮಿಜೋರಾಂ ಇರಬಹುದು, ಮುಂತಾದಂತಹ ರಾಜ್ಯಗಳು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ಗೆ ಜಾಯ್ನ್ ಆದವು. ಸೊ ಇದರೊಂದಿಗೆ ಒಟ್ಟು ನಮ್ಮ ದೇಶದಲ್ಲಿ ಈ ಸ್ಕೀಮ್ಗೆ ಅಥವಾ ಈ ಯೋಜನೆಯಲ್ಲಿ ಪಾಲ್ಗೊಂಡಿರತಕ್ಕಂತಹ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ 20. ಸುಮಾರು 20 ಯೂನಿಯನ್ ಟೆರಿಟರೀಸ್ ಮತ್ತು ಸ್ಟೇಟ್ಸ್ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಗೆ ಭಾಗಿಯಾಗಿದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟದ ಅನುಮೋದನೆಯ ಪ್ರಕಾರ ಮಧ್ಯಮ ಉದ್ಯಮಗಳ ಪರಿಷ್ಕೃತ ವಹಿವಾಟು ಮಿತಿ ಎಷ್ಟು? ನೋಡಿ, ಇದಂತೂ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್. ಇಲ್ಲಿ ಮಧ್ಯಮ ಉದ್ಯಮಗಳು ಅಂತ ಹೇಳಿದ್ರೆ MSMEs, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿದ್ದಾವೆ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು. ಇದರಲ್ಲಿ ಮಧ್ಯಮ ಉದ್ದಿಮೆಗಳ ಒಂದು ವಹಿವಾಟನ್ನು ನಾವು ಇಂಗ್ಲೀಷಲ್ಲಿ ಟರ್ನ್ ಓವರ್ ಅಂತ ಕರಿತೀವಿ. ಅಂದರೆ ಒಟ್ಟು ಅವರೆಷ್ಟು ವ್ಯಾಪಾರವನ್ನು ಮಾಡ್ತಾರೆ, ಲಾಭ ಅಂತಲ್ಲ, ಒಟ್ಟು ವಹಿವಾಟು ಎಷ್ಟು ನಡೆಯುತ್ತೆ ಅಂತೇಳಿ. ಸೊ ಇದಕ್ಕೆ ಮಿತಿಯನ್ನು ಸರ್ಕಾರ ಹೆಚ್ಚಳ ಮಾಡಿದ್ದು, ಸೋ ದಟ್ ಜಾಸ್ತಿ ಸಂಖ್ಯೆಯ ಕೈಗಾರಿಕೆಗಳು ಮತ್ತು ಉದ್ದಿಮೆಗಳು ಈ MSME ಸೆಕ್ಟರ್ ಒಳಗಡೆ ಬರಲಿ, ಆ ಮೂಲಕ ಇದಕ್ಕೆ ನೀಡುವಂತಹ ವಿಶೇಷ ವಿನಾಯಿತಿಗಳು ಮತ್ತು ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತೇಳಿ ನಮ್ಮ ಸರ್ಕಾರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಒಂದು ಪರಿಷ್ಕೃತ ಪಟ್ಟಿಯನ್ನು ಪ್ರಕಟಿಸಿದ್ರು. ಸೊ ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 250 ಕೋಟಿ. ಸೊ ಇನ್ನು ಮುಂದೆ 250 ಕೋಟಿಗಿಂತ ಕಡಿಮೆ ವಹಿವಾಟನ್ನು ಮಾಡ್ತಿರ್ತಕ್ಕಂತಹ ಎಲ್ಲ ಉದ್ದಿಮೆಗಳನ್ನು ನಾವು ಮಧ್ಯಮ ಉದ್ದಿಮೆಗಳು ಅಂತ ಕರಿಬಹುದಾಗುತ್ತೆ. ಸೊ ಇವೆಲ್ಲವೂ ಕೂಡ MSME ಸೆಕ್ಟರ್ನ ಒಳಗಡೆ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಲಿಸ್ಟನ್ನು ಕೂಡ ನೋಡ್ತಾ ಇದ್ದೀರಾ, ಯಾವ ರೀತಿ ಮುಂಚೆ ಎಷ್ಟಿತ್ತು ಆ್ಯಂಡ್ ಪ್ರಸಕ್ತವಾಗಿ ಎಷ್ಟಿದೆ ಅಂತ ಹೇಳಿ. ಸೊ ಟರ್ನ್ ಓವರ್ ಇಲ್ಲಿ ನೋಡ್ತಾ ಇದ್ದೀರಾ, ಮೀಡಿಯಂ ಇಂಡಸ್ಟ್ರೀಸ್, ಮಧ್ಯಮ ಕೈಗಾರಿಕೆಗಳಿಗೆ ಟರ್ನ್ ಓವರ್ನ ಪರಿಷ್ಕೃತ ಮಾಡಿರತಕ್ಕಂತಹದ್ದು ಈ ರೀತಿ ಇದೆ, 250 ಕೋಟಿಗೆ ಏರಿಕೆ ಮಾಡಿದ್ದಾರೆ. ಅದೇ ರೀತಿ ಹೂಡಿಕೆ ದೃಷ್ಟಿಯಿಂದ ನೋಡೋದಾದ್ರೆ, ಮುಂಚೆ ಹೂಡಿಕೆ 10 ಕೋಟಿ ಇದ್ದಿದ್ದು ಇವಾಗ ಅದನ್ನು 50 ಕೋಟಿಗೆ ಏರಿಸಿದ್ದಾರೆ. ಸೊ 50 ಕೋಟಿವರೆಗೂ ಕೂಡ ಹೂಡಿಕೆ ಮಾಡಿದ್ರು ನಾವು ಅದನ್ನು ಮೀಡಿಯಂ ಇಂಡಸ್ಟ್ರಿ ಅಂತಲೇ ಕರಿಬಹುದಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಮೂರನೇ ಪ್ರಶ್ನೆ ಹೇಳುತ್ತೆ, UK ಮುಂದಿನ ಹೈಕಮಿಷನರ್ ಆಗಿ ಭಾರತದಿಂದ ಯಾರು ನೇಮಕಗೊಂಡಿದ್ದಾರೆ? ನೋಡಿ, ಇತ್ತೀಚೆಗಷ್ಟೇ ಒಬ್ಬ ಹಿರಿಯ ರಾಜತಾಂತ್ರಿಕ ಅಧಿಕಾರಿಯನ್ನ ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ದೇಶದ ಹೈಕಮಿಷನರ್ ಆಗಿ ಆಯ್ಕೆ ಮಾಡಲಾಯಿತು. ಅವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಗಾಯತ್ರಿ ಕುಮಾರ್. ಸೊ ಗಾಯತ್ರಿ ಕುಮಾರ್ ಅವರು ಇನ್ನು ಮುಂದೆ ಭಾರತದ UK ಹೈಕಮಿಷನರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಜಾಹ್ನವಿ ಫೂಕನ್ ಅನ್ನುವಂತಹ ಒಬ್ಬ ಮಹಿಳೆ ಹೆಸರು ಕೂಡ ಕಾಣ್ತಾ ಇದೆ. ಇವರು ಕೂಡ ಇತ್ತೀಚೆಗಷ್ಟೇ ಬಹಳ ಸುದ್ದಿಯಲ್ಲಿದ್ದರು. ಸೊ ಖಂಡಿತ ಜನರು ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ. ಸೊ ನೋಡಬೇಕು, ಜಾಹ್ನವಿ ಫೂಕನ್ ಅನ್ನೋರು FLOನ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಆಯ್ಕೆಯಾದರು. FLO ಅಂತ ಹೇಳಿದ್ರೆ ಫಿಕ್ಕಿ ಲೇಡೀಸ್ ಆರ್ಗನೈಸೇಷನ್ ಅಂತೇಳಿ, ಅಂದರೆ ಏನು ವಿಖ್ಯಾತವಾಗಿರ್ತಕ್ಕಂತಹ ಫಿಕ್ಕೀಸ್ ಅನ್ನುವಂತಹ ಒಂದು ಒಕ್ಕೂಟ ಇದೆ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಇದರ ಮಹಿಳಾ ಒಂದು ಒಕ್ಕೂಟ, ಒಂದು ಸಂಘಟನೆ ಇದೆ, ಅದರ ಅಧ್ಯಕ್ಷರಾಗಿ ಜಾಹ್ನವಿ ಫೂಕನ್ ಅವರು ಆಯ್ಕೆಯಾಗಿದ್ದರು. ಆ್ಯಂಡ್ ಪ್ರಸಕ್ತವಾಗಿ ಗಾಯತ್ರಿ ಕುಮಾರ್ ಅವರು UKಯ ಹೈಕಮಿಷನರ್ ಆಗಿ ಆಯ್ಕೆಯಾಗಿದ್ದಾರೆ. ನಾಲ್ಕನೇ ಪ್ರಶ್ನೆ ಹೇಳುತ್ತೆ, ಆಸ್ಪತ್ರೆಯ ಹಾಸಿಗೆಗಳು
ಕೋವಿಡ್-19 ರೋಗಿಗಳಿಗೆ ವೆಂಟಿಲೇಟರ್ಗಳನ್ನ ಪತ್ತೆ ಹಚ್ಚಲು ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ಕೇಂದ್ರಾಡಳಿತ ಪ್ರದೇಶ ಅಥವಾ ಒಂದು ರಾಜ್ಯ ಒಂದು ಹೊಸ ಅಪ್ಲಿಕೇಶನ್ನ ಆರಂಭ ಮಾಡಿತು. ಅದರ ಪ್ರಕಾರ ತಮ್ಮ ಆ್ಯಪ್ನಲ್ಲೇ ರೋಗಿಗಳು ಆಸ್ಪತ್ರೆಯಲ್ಲಿ ಬೆಡ್ಸ್ ಎಷ್ಟು ಅವೈಲೇಬಲ್ ಇದ್ದಾವೆ ಮತ್ತು ವೆಂಟಿಲೇಟರ್ ಸೌಲಭ್ಯ ಇದೆಯೋ ಇಲ್ವೋ ಅನ್ನೋದನ್ನು ಕಂಡುಹಿಡಿಯಬಹುದಾಗಿತ್ತು. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಬಹಳ ಸಿಂಪಲ್, ಆಪ್ಷನ್ ಡಿ, ದೆಹಲಿ. ನಮ್ಮ ರಾಷ್ಟ್ರ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿಯಲ್ಲಿ ಕೊರೋನಾ ಡೆಲ್ಲಿ ಅನ್ನುವಂತಹ ಒಂದು ಹೊಸ ಅಪ್ಲಿಕೇಶನ್ ಅನ್ನು ಅಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದರ ಪ್ರಕಾರ ಕೊರೋನಾ ವೈರಸ್ನ ರೋಗಿಗಳು ಮಾಹಿತಿಗಳನ್ನು ಪಡೆಯಬಹುದು. ಸಾರ್ವಜನಿಕರಿಗೆ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಡೆಲ್ಲಿ. ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದ ಈ ಕೆಳಗಿನ ಯಾವ ಫೈಲ್ ಹಂಚಿಕೆ ಕಂಪನಿಯನ್ನ ಭಾರತ ಸರ್ಕಾರ ಇತ್ತೀಚೆಗಷ್ಟೇ ನಿಷೇಧಿಸಿದೆ? ನೋಡಿ, ಇದು ಒಂದು ಪ್ರಮುಖವಾದಂತಹ ಫೈಲ್ ಟ್ರಾನ್ಸ್ಫರ್ ಕಂಪನಿ. ಅಂದರೆ ಆನ್ಲೈನ್ನಲ್ಲಿ, ಅಂದರೆ ನೀವು ಏನು ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಫೈಲ್ಗಳನ್ನು ಯಾವುದೇ ಒಂದು ಕನೆಕ್ಷನ್ಸ್ ಇಲ್ಲದೇ ಮತ್ತೊಬ್ಬರಿಗೆ ಸೆಂಡ್ ಮಾಡ್ಬೋದಾಗಿತ್ತು. ದೊಡ್ಡ ದೊಡ್ಡ ಫೈಲ್ಗಳನ್ನ ಹಂಚಿಕೆ ಮಾಡುವಂತಹ ಅಥವಾ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಸೌಲಭ್ಯ, ಇದನ್ನು ಇತ್ತೀಚೆಗಷ್ಟೇ ನಮ್ಮ ಸರ್ಕಾರ ನಿಷೇಧಿಸಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಾಷ್ಟ್ರೀಯ ಭದ್ರತೆ, ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ದೃಷ್ಟಿಯಿಂದ ಇದನ್ನು ನಿಷೇಧ ಮಾಡಲಾಗಿದೆ. ಸೊ ಈ ಕಂಪನಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಬಹಳ ಸಿಂಪಲ್, ನೀವೆಲ್ಲರೂ ಕೂಡ ನೋಡಿರ್ತೀರಾ. ಇಲ್ಲಿರ್ತಕ್ಕಂತಹ ಬಹುತೇಕ ಕಂಪನಿಗಳು 4 ಆಪ್ಷನ್ಸ್ ನಿಮಗೆ ಗೊತ್ತಿರುತ್ತೆ. ಬಟ್ ಸರಿಯಾದಂಥ ಉತ್ತರ ಆಪ್ಷನ್ ಎ, ವಿ ಟ್ರಾನ್ಸ್ಫರ್. ಸೊ ವಿ ಟ್ರಾನ್ಸ್ಫರ್ ಅಂತಕ್ಕಂತಹದ್ದು ಒಂದು ಫೈಲ್ ಟ್ರಾನ್ಸ್ಫರ್ ಕಂಪನಿ. ದೊಡ್ಡ ದೊಡ್ಡ ಫೈಲ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬಹುದಾಗಿತ್ತು, ಬಟ್ ಇದನ್ನು ಸರ್ಕಾರ ನಿಷೇಧಕ್ಕೊಳಪಡಿಸಿದೆ. ಆ್ಯಂಡ್ ಬಹಳಷ್ಟು ಜನ ಇದು ಚೀನಾ ಮೂಲದ್ದು ಅಂತ ತಿಳ್ಕೊಂತೀರಾ, ಬಟ್ ಇದು ಚೀನಾದಲ್ಲ, ಬದಲಾಗಿ ನೆದರ್ಲೆಂಡ್ಸ್ ಮೂಲದ್ದು. ಸೊ ಚೀನಾ ದೇಶದ ಆ್ಯಪ್ಗಳ ವಿರುದ್ಧ ಒಂದು ಅಭಿಯಾನ ಕೂಡ ನಡೀತಾ ಇದೆ. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. 6ನೇ ಪ್ರಶ್ನೆ ನೋಡೋಣ. ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ CII ಹೊಸ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡ್ರು? ನೋಡಿ, ಒಂದು 5 ನಿಮಿಷದ ಮುಂಚೆ ತಾನೇ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಸೊ ಬಹಳ ಸಿಂಪಲ್, ಖಂಡಿತ ಎಲ್ಲರೂ ಕೂಡ ಸರಿಯಾದಂಥ ಉತ್ತರ ಕೊಟ್ಟಿರ್ತಾರೆ ಅನ್ಕೊಳ್ತಾ ಮುಂದೋಗೋಣ. ಇದಕ್ಕೆ ಸರಿಯಾದಂಥ ಉತ್ತರ ಎ, ಆಪ್ಷನ್ ಎ, ಉದಯ್ ಕೋಟಕ್. ಸೊ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ MD ಮತ್ತು CEO ಉದಯ್ ಕೋಟಕ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಇದರ ಹಿಂದಿನ ಅಧ್ಯಕ್ಷ ಆಗಿದ್ದವರು ವಿಕ್ರಮ್ ಕಿರ್ಲೋಸ್ಕರ್ ಅವರು. ಆ್ಯಂಡ್ ಇದರ ಸ್ಥಾಪನೆಯನ್ನು 1895ರಲ್ಲಿ ಮಾಡಲಾಗುತ್ತೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ. 7ನೇ ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯವು ಡಿಸೆಂಬರ್ 2020ರ ಒಳಗೆ ಉಚಿತ ಇಂಟರ್ನೆಟ್ ಒದಗಿಸುವುದಾಗಿ ಹೇಳಿದೆ ಮತ್ತು ಅಂತರ್ಜಾಲವನ್ನು ಮೂಲಭೂತ ಹಕ್ಕು, ಅಂದರೆ ಫಂಡಮೆಂಟಲ್ ರೈಟ್ ಅಂತ ಘೋಷಣೆ ಮಾಡಿದೆ? ನೋಡಿ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಖಂಡಿತ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇಂಟರ್ನೆಟ್ ಈಸ್ ಎ ಫಂಡಮೆಂಟಲ್ ರೈಟ್ ಅಂತ ಇತ್ತೀಚೆಗಷ್ಟೇ ಒಂದು ದೇಶ, ಒಂದು ರಾಜ್ಯ ಘೋಷಣೆ ಮಾಡಿದ್ದು ಮತ್ತು ಫ್ರೀ ಇಂಟರ್ನೆಟ್ ಸೌಲಭ್ಯವನ್ನು ಕೊಡುವುದಾಗಿ ಕೂಡ ಘೋಷಣೆ ಮಾಡಿದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ, ಕೇರಳ. ಸೊ ಅತಿ ಹೆಚ್ಚು ಲಿಟ್ರಸಿ ಅಥವಾ ಅತ್ಯಂತ ಸಾಕ್ಷರ ರಾಜ್ಯ ಅಂತಲೇ ಕರೆಸಿಕೊಳ್ಳುವಂತಹ ಕೇರಳದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಬಟ್ ನಾನು ಆಗಲೇ ತೋರಿಸಬೇಕಾದ್ರೆ ಒಂದು ಎಲಿಫೆಂಟ್, ಒಂದು ಆನೆಯ ಹತ್ಯೆಯನ್ನು ಕೂಡ ಇದೇ ಕೇರಳದಲ್ಲಿ ಮಾಡಲಾಯಿತು. ಸೊ ಕೇರಳ ಒಂದು ಉತ್ತಮವಾದಂತಹ ಸುದ್ದಿ ಮತ್ತು ಕೆಟ್ಟದಾದಂತಹ ಸುದ್ದಿ, ಎರಡೂ ಸುದ್ದಿಯಿಂದ ಅದು ನ್ಯೂಸ್ನಲ್ಲಿದೆ. ಆ್ಯಂಡ್ ಕೇರಳದ ರಾಜಧಾನಿ ತಿರುವನಂತಪುರಂ ಅಥವಾ ತ್ರಿವೆಂಡ್ರಮ್ ಅಂತ ಕರಿತೀವಿ. ಆ್ಯಂಡ್ ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು. ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಏನು ಒಬ್ಬ ಫೇಮಸ್ ಒಬ್ಬ ಒರೇಟರ್, ಒಬ್ಬ ಅತ್ಯುತ್ತಮ ವಾಗ್ಮಿ ಮತ್ತು ಪ್ರಮುಖ ರಾಜಧಾನಿ ಶಶಿ ತರೂರ್ ಇದ್ದಾರೆ. ಅವರು ಕೇರಳದ ರಾಜಧಾನಿ ತಿರುವನಂತಪುರಂನಿಂದನೇ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ತಿರುವನಂತಪುರಂ, ಶಶಿ ತರೂರ್. ಅದು ಕೂಡ ನಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ 8ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ವರ್ಲ್ಡ್ ಬೈಸಿಕಲ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ? ವರ್ಲ್ಡ್ ಬೈಸಿಕಲ್ ಡೇ ಯಾವಾಗ ಆಚರಣೆ ಮಾಡಲಾಗುತ್ತೆ? ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ, ಒಂದಲ್ಲ ಒಂದು ಕಡೆ ಕೇಳಬಹುದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಸಿ, ಜೂನ್ 3. ಪ್ರತಿ ವರ್ಷ ಜೂನ್ 3ನೇ ತಾರೀಕಿನಂದು ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಬೈಸಿಕಲ್ ಡೇ ಅಂತ ಆಚರಣೆ ಮಾಡುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.